ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ವೈದ್ಯರೊಂದಿಗೆ ಸಂವಾದ ಈ ಬಗ್ಗೆ 3ನೇ ಭಾಗ. ಇದರಲ್ಲಿ ನಮ್ಮ ಡಾಕ್ಟರ್ ವಿವೇಕ್ ಜವಳಿ ಅವರು ಬಂದಿದ್ದಾರೆ. ಸ್ನೇಹಿತರೆ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ, ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಪತ್ರಕರ್ತ ಮಿತ್ರರು ಇವತ್ತು ಒಂದು ಆತಂಕದಲ್ಲಿ, ಒಂದು ಭಯದ ಸನ್ನಿವೇಶದಲ್ಲಿ ಜೀವವನ್ನ ಕೈಯಲ್ಲಿ ಹಿಡಿದು ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಬಹುಶಃ ಇಂಥ ಒಂದು ಆತಂಕ, ಭಯ ನಮ್ಮನ್ನ ಯಾವತ್ತೂ ಕೂಡ ಆವರಿಸಿದ್ದಿಲ್ಲ. ಅದೆಂಥದೇ ಸನ್ನಿವೇಶ ಇದ್ರೂ ಕೂಡ ಅಲ್ಲಿಗೆ ಹೋಗಿ ಧಾವಂತದಲ್ಲಿದ್ದು ನಾವು ಆ ಕೆಲಸವನ್ನ ವರದಿಗಾರಿಕೆಯನ್ನ ಮಾಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಬಂದಂತ ಎಲ್ಲ ಅನೇಕ ಪತ್ರಕರ್ತರು ಇವತ್ತು ಸುದ್ದಿ ಮನೆಯಲ್ಲಿ ಇದ್ದಾರೆ. ಆದ್ರೆ ಇದು ನಮ್ಮ ಜೀವವನ್ನೇ ಬಲಿ ತೆಗೆದುಕೊಳ್ಳುವಂತ ಒಂದು ಕೋವಿಡ್ ಮಹಾಮಾರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮನ್ನ ನಡುಗಿಸಿದ್ದು ಯಾವತ್ತೂ ಕೂಡ ಇಲ್ಲ. ಕೋವಿಡ್ ಮೊದಲ ಅಲೆ ಸಂದರ್ಭದಲ್ಲಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಸುಮಾರು 31ಕ್ಕೂ ಹೆಚ್ಚು ಪತ್ರಕರ್ತರನ್ನ ನಾವು ಕಳ್ಕೊಂಡಿದೀವಿ. ಆ ನೋವು ಕೂಡ ನಮ್ಗಿದೆ. ಆದ್ರೆ ಕೋವಿಡ್ 2ನೇ ಅಲೆ ಬಗ್ಗೆ ನಾವು ಪ್ರಾರಂಭದಲ್ಲಿ ಇದ್ದಂತ ಮನೋಭಾವ ಬೇರೆ. ಆದ್ರೆ ದಿನವೂ ಜೀವ ಕಳ್ಕೊಳ್ತಾ ಇರುವಂತ ಸಂಖ್ಯೆ ಜಾಸ್ತಿ ಆದಾಗ ಎಲ್ರೂ ಎಚ್ಚೆತ್ಕೊಂಡ್ರು. ಇದು ಬಹಳ ದೊಡ್ಡ ಪರಿಣಾಮಕಾರಿಯಾಗಿ ನಮ್ಮ ಮನುಕುಲದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಈ ಹೊತ್ತಿನಲ್ಲಿ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಒಂದು ದಿಟ್ಟ ನಿರ್ಣಯವನ್ನು ಮಾಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕನಿಷ್ಠ ನಾವು ವೈದ್ಯರೊಂದಿಗೆ ಒಡನಾಡುವ ಮೂಲಕ, ವೈದ್ಯರೊಂದಿಗೆ ಮಾತನಾಡುವ ಮೂಲಕ ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬಹುದು, ಅದ್ರ ಮೂಲಕ ಮಾಹಿತಿಯನ್ನ ಪಡ್ಕೋಬಹುದು, ಅದ್ರ ಮೂಲಕ ನಾವು ಏನು ಎಚ್ಚರಿಕೆಯನ್ನ ವಹಿಸ್ಕೋಬಹುದು, ಅದು ನಮ್ಮ ಕೈಯಲ್ಲೇ ಇರುವಂತ ಎಷ್ಟು ಜವಾಬ್ದಾರಿಗಳನ್ನ ನಮಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ, ಈ ವಿಷಯದ ಬಗ್ಗೆ ನಾವು ಹೆಚ್ಚು ಒಂದು ಕಾಳಜಿನ ವಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಝೂಮ್ ಮೀಟ್ ಗಳನ್ನ ಮಾಡ್ತಾ ಬಂದಿದ್ದೇವೆ. ಒಂದು ವಿಚಾರ ನಾನು ನಿಮ್ ಜೊತೆ ಹೇಳಲಿಕ್ಕೆ ಬಯಸೋದೇನಂದ್ರೆ, ಬಹುಶಃ ನಾವೆಲ್ಲರ ಜೊತೆ ಒಡನಾಡಿದ್ದೇವೆ, ಆದ್ರೆ ವೈದ್ಯರ ಜೊತೆ ವಿಶೇಷವಾಗಿ ಒಂದು ಘನತೆಯನ್ನ ಇಟ್ಕೊಂಡು ವೃತ್ತಿಯನ್ನ ಮಾಡುವಂತ ವೈದ್ಯರ ಜೊತೆ ಒಡನಾಡುವಂಥದ್ದು, ಅವ್ರ ಜೊತೆ ಕಾಲ ಕಳೆಯುವಂಥದ್ದು, ಅವ್ರ ಜೊತೆ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳುವಂಥದ್ದೇ ನಮಗೆ ಸಿಕ್ಕಿರುವಂತ ಒಂದು ಅತ್ಯಮೂಲ್ಯ ಅವಕಾಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಡಾಕ್ಟರ್ ಜವಳಿ ಅವರು ನಾವು ನೋಡಿದಾಗೆ ವೈದ್ಯಕೀಯ ಲೋಕದಲ್ಲಿ ತನ್ನದೇ ಆದಂತ ಒಂದು ಘನತೆಯನ್ನ ಇಟ್ಟುಕೊಂಡು ಅದರಲ್ಲಿ ತಮ್ಮ ಸರ್ವಿಸ್ ಅಂತ ಸೇವಾ ಮನೋಭಾವದಲ್ಲೇ ಹೆಜ್ಜೆಯನ್ನ ಇಡ್ತಾ ಇರೋದು. ಅವರು ಏನ್ ಹೇಳ್ತಾರೆ ನಮ್ಗೆ ಅದನ್ನ ನಾವು ಅವರ ಮಾತಿಗೆ ಕಿವಿಯಾಗೋಣ ಬನ್ನಿ. ಈಗ ಡಾಕ್ಟರ್ ವಿವೇಕ್ ಜವಳಿ ಅವರು, ನಮಸ್ಕಾರ ಸರ್, ತಮಗೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನನ್ಗೆ ಇಲ್ಲಿ ಕರೆಸಿದ್ರೆ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಗೌರವ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಕೆಲವು ಮಾತುಗಳನ್ನ ಹೇಳ್ತೀನಿ. ಕ್ಲಿಯರ್, ಸೈಂಟಿಫಿಕ್, ಪಾಸಿಟಿವ್ ಮೆಸೇಜಸ್ ತಮ್ಮ ಮೂಲಕ ಜನತೆಗೆ ಹೋಗ್ಬೇಕು. ಏನಾರೇ ಇದ್ರು ಸುದ್ದಿಗಳು ಕೋವಿಡ್ ಬಗ್ಗೆ ನೀವು ಅರ್ಜೆಂಟ್ ಮಾಡಬೇಡಿ, ಸ್ವಲ್ಪ ರಿಸರ್ಚ್ ಮಾಡಿ ನಮ್ 4 ಜನರಿಗೆ ಕೇಳ್ಕೊಂಡು ಹಾಕಿ. ಕ್ಲಿಯರ್, ಸೈಂಟಿಫಿಕ್, ಪಾಸಿಟಿವ್ ಮೆಸೇಜ್ ಹೋಗ್ಲಿ ಅಂತ ಇವತ್ತು ನಾನು ಏನ್ ಮಾಡ್ತೀನಿ ಅಂದ್ರೆ, ತಮ್ಮೆಲ್ಲರಿಗೆ ಈ ಕೊರೋನಾ ಓದಿ ಕೇಳಿ ಒಂಥರ ಅಜೀರ್ಣ ಆಗಿರ್ಬೇಕು. ಸೊ ಬೇಸಿಕ್ಸ್ ಏನು ಮಾತಾಡ್ಲಾರ್ದೆ ಏನೇನ್ ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ನಡೀತಾ ಇದಾವೆ ಅಂತ ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ನ ಎತ್ತಿ ಒನ್ ಪಾಯಿಂಟ್ ಬೈ ಪಾಯಿಂಟ್ ನಾನು ಸುಮ್ಮನೆ ಸ್ವಲ್ಪ ಸ್ಪಷ್ಟೀಕರಣ ಹೇಳ್ತಾ ಹೋಗ್ತೀನಿ. ಒಂದು, ಈಗ ನಂಬರ್ಸ್ ಆರ್ ಕಮಿಂಗ್ ಡೌನ್. ಇಷ್ಟೆಲ್ಲ ಆತಂಕ ನಡೀತಾ ಇತ್ತು. ಈಗ ನನ್ನ ಹಾಸ್ಪಿಟಲ್ ಅಲ್ಲಿ ನಾನು ನೋಡಿದ್ರೆ ಇಷ್ಟು ದಿವಸ ನಮ್ಮ ಹತ್ರ ವ್ಯಾಕ್ಸಿನ್ ಇದ್ದಿಲ್ಲ, ಪ್ರೈವೇಟ್ಗೆ ನಾವೇ ಖರೀದಿ ಮಾಡಿ ಈಗ ಲಾಸ್ಟ್ 2 days ಅಲ್ಲಿ 2600 ಜನರಿಗೆ ಬಾಗಲ್ ಹೋಗಿ ಬಿಲ್ಡಿಂಗ್ ಹೋಗಿ ವ್ಯಾಕ್ಸಿನ್ ಕೂಡ ಶುರು ಮಾಡಿದೀವಿ, ಕೋವಿಶೀಲ್ಡ್. ಎರಡನೇದು, ಈ ಏನ್ ಆಕ್ಸಿಜನ್ ಬೆಡ್ಸ್ ಇತ್ತು ನಮ್ಮ ಹಾಸ್ಪಿಟಲ್ ಅಲ್ಲಿ, ದೇರ್ ಆರ್ 3 types ಆಫ್ ಬೆಡ್: ಟ್ರಯೇಜ್, ಆಕ್ಸಿಜನ್ ಬೆಡ್ ಅಂಡ್ ICU. ಈ ಆಕ್ಸಿಜನ್ ಬೆಡ್ಸ್ ಆಲ್ಮೋಸ್ಟ್ ನಮ್ಮ ಕನಿಂಗ್ಹ್ಯಾಮ್ ರೋಡ್, ಬನ್ನಘಟ್ಟ ರೋಡ್ ನೋಡಿದ್ರೆ 50% ಅಡ್ಮಿಷನ್ ಕಡಿಮೆ ಆಗಿದ್ದಾವೆ. ICU ಮಾತ್ರ ಚೋಕ್ ಇದಾವೆ, ಅದು ನಡೀತಾ ಇದೆ ಸ್ವಲ್ಪ ದಿವಸ, ಬಿಕಾಸ್ ಕ್ರಾನಿಕ್ ಪೇಷಂಟ್ಸ್. ಈಗ ನಂಬರ್ಸ್ ಕಡಿಮೆ ಆಗ್ತಾ ಇದಾವೆ. ಹೋದ್ಸತಿನೂ ಹಂಗೆ ಹೇಳಿದಿರಾ, ನಂಬರ್ ಕಡಿಮೆ ಆಗ್ತಾ ಇದಾವೆ. ಮತ್ತೆ ಈಗಲೂ ನಂಬರ್ ಕಡಿಮೆ ಆದ್ರೂ 3ನೇ ವೇವ್ ಬರ್ತದೆ. ಇನ್ನೊಂದು ಕಮಿಟಿ ಸ್ಥಾಪಿಸಿದಿರಾ, ದೇವಿ ಶೆಟ್ಟಿ ಇಸ್ ಚೇರ್ಮನ್ ಫಾರ್ ದಟ್. ಯಾಕೆ ಮತ್ತೆ ಒಂದ್ಸರಿ ಬರ್ತದೆ? ದಟ್ ಕಾರಣಗಳು 2. ಒಂದು, ದಿಸ್ ವೈರಸ್ ಏನ್ ಬಂದಿದೆ, ಇದು ವೆರಿ ಸ್ಮಾರ್ಟ್ ವೈರಸ್. ಯಾವ ಪ್ರಾಣಿಗಳು, ಯಾವ ಜಾತಿಗಳು ದೇವರು ಮಾಡಿದ್ಮೇಲೆ ದ ಫಸ್ಟ್ ಇನ್ಸ್ಟಿಂಕ್ಟ್ ಬೇಸಿಕ್ ಈಸ್ ಸರ್ವೈವ್ ಆಗ್ಬೇಕು. ಈ ವೈರಸ್ಗೆ ಸರ್ವೈವಲ್ ಬಹಳ ಒಳ್ಳೆ ಗುರುತು ಕಂಪೇರ್ ಟು ಎನಿ ಅದರ್ ವೈರಸ್. ಸೊ ದಿಸ್ ವೈರಸ್ ಮ್ಯೂಟೇಟ್ಸ್ ವೆರಿ ಈಸಿಲಿ. ಒಂದೊಂದು ಕಾಲದಲ್ಲಿ ಫಸ್ಟ್ ವೇವ್ ಬರುವಾಗ ಇಟ್ ವಾಸ್ ಅಫೆಕ್ಟಿಂಗ್ ಓನ್ಲಿ ಎಲ್ಡರ್ಲಿ ಪೀಪಲ್. ಯಂಗ್ಸ್ಟರ್ಸ್ಗೆ ಏನೂ ಆಗಿಲ್ಲ, ಮಕ್ಕಳಿಗೆ ಏನೂ ಆಗಿಲ್ಲ. ಈಗ ಈ ವೇವ್ ಅಲ್ಲಿ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ಗೆ ಇದು ಹಿಡಿತಾ ಇದೆ. ದಟ್ ಮೀನ್ಸ್ ದಿಸ್ ವೈರಸ್ ಹ್ಯಾಸ್ ಚೇಂಜ್ ಅವತಾರ. ಕೂರ್ಮಾವತಾರದಿಂದ ನರಸಿಂಹ ಅವತಾರ ಬಂದಿದೆ. ಇದರ್ಲಿಂದ ನಾವು ಇದರ ಮೇಲೆ ಜಯ ಪಟ್ಟಿದ್ಮೇಲೆ
ಹೊಸ ಆಂಟಿಬಯೋಟಿಕ್ಸ್ ಬಂತು, ವಿ ಹಾವ್ ಗಾಟ್ ವ್ಯಾಕ್ಸಿನ್, ವಿ ಗಾಟ್ ರೋಗ ಬಂದು ವ್ಯಾಕ್ಸಿನ್ ಆಂಟಿಬಾಡೀಸ್ ಕ್ರಿಯೇಟ್ ಆಯ್ತು, ಮತ್ತೆ ಈ ರೂಪ ಚೇಂಜ್ ಮಾಡಿ ಇನ್ನ ಒಂದು ಬೇರೆ ತರ ಬರ್ತದೆ, ಮಕ್ಕಳನ್ನ ಹಿಡಿತದೆ ಅಂತ ಒಂದು ಡೌಟ್ ಇಟ್ಕೊಂಡಿದೀವಿ. ದಟ್ ಈಸ್ ವೈ ನೆಕ್ಸ್ಟ್ ವೇವ್ ಬರ್ತದೆ, ಜಾಗರೂಕತೆ ಹುಷಾರು ಅಂತ. ಎರಡನೇದು, ಈ ವೈರಸ್ ಏನಾಗ್ ಮಾಡ್ತದೆ ಅಂದ್ರೆ ಇಟ್ಸ್ ಅ ವೆರಿ ಇನ್ಫೆಕ್ಟಿವ್ ವೈರಸ್. ನಾವು ಕೆಮ್ಮಿದ್ರೆ, ನಾವು ಉಸಿರಾಡ್ತಾ ಇದ್ರೆ ಒಂದೊಂದ್ ಕಾಲದಲ್ಲಿ ಏನದು 1 ಮೀಟರ್ ಹೋಗ್ಬಹುದು, ಒಂದು 5-6 ಅಡಿ ಹೋಗ್ಬಹುದು ಅಂತ. ಬಟ್ ಇವತ್ತಿಂದು ರಿಸರ್ಚ್ ನೋಡಿದ್ರೆ ಇಟ್ ಮೇ ಗೋ ಇವನ್ ಅಪ್ ಟು 10 ಮೀಟರ್ಸ್ ಅಂತ ಡೌಟ್ ಪಡ್ತಾ ಇದೀವಿ. ಈ ವೈರಸ್ ನಮ್ಮ ಮೂಗಲ್ಲಿ ಬಾಯಿಯಲ್ಲಿ ಹೋದ್ರೆ ಇಟ್ ವಿಲ್ ಕ್ವಿಕ್ಲಿ ಗೋ ಅಂಡ್ ಸಿಟ್ ಆನ್ ಒನ್ ಆಫ್ ದ ಸೆಲ್ಸ್. ನಮ್ ಬಾಡಿ ಅಂದ್ರೆ ಒಂದು ಬಿಲ್ಡಿಂಗ್ ಮೇಡ್ ಅಪ್ ಆಫ್ ಬ್ರಿಕ್ಸ್. ಈಚ್ ಬ್ರಿಕ್ ಅಂದ್ರೆ ಒಂದು ಸೆಲ್, ಪೇಶಿ. ಈ ಪೇಶಿ ಮೇಲೆ ಹಲವಾರು ರಿಸೆಪ್ಟರ್ ಪಾಯಿಂಟ್ಸ್ ಇರ್ತವೆ. ಅಂತ ಒಂದು ಸ್ಪೆಸಿಫಿಕ್ ರಿಸೆಪ್ಟರ್ ಪಾಯಿಂಟ್ ಮೇಲೆ ಹೋಗಿ ವೈರಸ್ ಕೂಡ್ತದೆ. ಕೂಡಿದ ಮೇಲೆ ಇಟ್ ವಿಲ್ ಗೋಸ್ ಗೆಟ್ ಸಕ್ಡ್ ಇನ್ ಸೈಡ್ ದ ಸೆಲ್. ಸೆಲ್ ಅಲ್ಲಿ ಇರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ನ ತಿಂದು ಫಟಾಫಟ್ ಈ ವೈರಸ್ ಮಲ್ಟಿಪ್ಲೈ ಆಗಲಿ ಶುರು ಆಗುತ್ತೆ. 2 ದಿವಸದಲ್ಲಿ ಲಕ್ಷಾಂತರ ವೈರಸ್ಗಳು ಬರ್ತವೆ, ಸೆಲ್ ಬರ್ಸ್ಟ್ ಆಗ್ತದೆ. ಅದೇ ತರ ಪ್ರತಿ ಸೆಲ್ ಅಲ್ಲಿ ಇವ್ರು ಹೋಗಿ 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 ಈ ತರ ವಿದಿನ್ 4-5 ಡೇಸ್ ಅಬ್ಜಾವಧಿ ವೈರಸಸ್ ಬರ್ತವೆ. ದಿಸ್ ಇಸ್ ಡೇಂಜರಸ್. ಈ ವೈರಸ್ ಒಳಗಡೆ ಹೋಗ್ಬಾರ್ದು, ನಮ್ಮ ಹತ್ರ ಇದ್ರೆ ಹೊರಗಡೆ ಹೋಗ್ಬಾರ್ದು ಅಂತ ಮಾಸ್ಕ್ ಬೇಕೇ ಬೇಕು. ಮಾಸ್ಕ್ ಬೇಕು ಅಂದ್ರೆ ಎಂತ ಮಾಸ್ಕ್? ಐಡಿಯಲ್ ಮೋಸ್ಟ್, ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾರ ರೋಗಿಗಳ ಜೊತೆ ಇದ್ರೆ N95 ಕಾಸ್ಟ್ಲಿ, 200-300. ಅದನ್ನ ರೀಸೈಕಲ್ ಮಾಡಬಹುದು UV ಲೈಟ್ ಇಂದ. ಬಟ್ ವೆಲ್ ಫಿಟ್ಟಿಂಗ್ ಮಾಸ್ಕ್ ಅಂತದೇನಿಲ್ಲ. ನಾನು ಬೀದಿ ಮೇಲೆ ಇದ್ದೀನಿ, ನಾನು ನಾರ್ಮಲ್ ಜನರ ಜೊತೆ ಇದ್ದೀನಿ, ನಾಟ್ ಇನ್ ಹಾಸ್ಪಿಟಲ್, ದೆನ್ ನಮ್ದು ಕ್ಲೋತ್ ಮಾಸ್ಕ್ ಸಾಕು. ಬಟ್ ಬರೇ ಕ್ಲೋತ್ ಮಾಸ್ಕ್ ಸಾಕಂಗಿಲ್ಲ. ಈ ಮಾಸ್ಕ್ ಹಾಕೊಂಡು ನೀವು ಊದಿದ್ರೆ ಆರ್ ಹೋಗ್ಬಾರ್ದು. ಆರ್ ಹೋಗ್ತಾ ಇಲ್ಲ ಅಂದ್ರೆ ದಟ್ ಮಾಸ್ಕ್ ಇಸ್ ಗುಡ್. ಆರ್ ಹೋಗ್ತಾ ಇದ್ರೆ ಬೆಟರ್ ಟು ಪುಟ್ ಡಬಲ್ ಮಾಸ್ಕ್. ಡಬಲ್ ಮಾಸ್ಕ್ ಹಾಕುವಾಗ ನಾರ್ಮಲ್ ಏರಿಯಲ್ಲಿ ಇದ್ರೆ ಸಿಂಗಲ್ ಮಾಸ್ಕ್ ಸಾಕು. ಡಬಲ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ, ಕ್ರೌಡೆಡ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ ಡಬಲ್ ಮಾಸ್ಕ್ ಬೇಕು. ಈ ಬಡವ್ರು ಏನ್ ಮಾಡ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆ ಬಡವರಿಗೆ ದಿನ ತಿನ್ಲಿಕ್ಕೆ ದುಡ್ಡಿಲ್ಲ, ಅವ್ರು ಎಲ್ಲಿಂದ ಮಾಸ್ಕ್ ತರ್ತಾರೆ? ಅವ್ರು ಎಲ್ಲರೂ ಕ್ಲೋತ್ ಮಾಸ್ಕ್ ಕೈಲಿಂದ ಹೊಲಿಬಹುದು ಅಂಡ್ 2 ಪೇರ್ಸ್ ಇಟ್ಕೋಬಹುದು. ಒಂದು ವಾಷಿಂಗು, ಈ ಆಲ್ಕಲಿ ಸೋಪ್ ಏನಿರ್ತದೆ, ಸೋಪ್ ಅಲ್ಲಿ ಆಲ್ಕಲಿ ನಾವು ಕೈ ತೊಳಿತೀವಿ, ಮಾಸ್ಕ್ ತೊಳಿತೀವಿ. ಆ ವೈರಸ್ is closed into one case. This case is called Buffy coat, very thin. Alkali ಅಲ್ಲಿ ಬಂದ ತಕ್ಷಣ ಅದು ಬರ್ಸ್ಟ್ ಆಗ್ತದೆ, ವೈರಸ್ will die. So one mask on the face, one mask for washing. So and also ನಾವು ಎಲ್ಲರೂ ನಮ್ಮ ಅಕ್ಕಪಕ್ಕ ಇರೋ ಎಲ್ಲ ಬಡವರಿಗೆ ಮಾಸ್ಕ್ ಒಂದು ತಪ್ಪಿ ಮಾಸ್ಕ್ ಕೊಡಬಹುದು. ವಾಟ್ ಇಸ್ ರಾಂಗ್? ಅಂಡ್ ಆಲ್ ಆಫ್ ಅಸ್ ಟೇಕ್ ಎ ಚಾಲೆಂಜ್ ದಟ್ ವಿಲ್ ಗಿವ್ ಮಾಸ್ಕ್ ಟು ಎವ್ರಿಬಡಿ. ಆಮೇಲೆ ಈ ಸರ್ಜನ್ಸ್ ನಾವು ಹಾಕ್ತೀವಿ ಮಾಸ್ಕ್, ಅದನ್ನು ತುಂಬಾ ಚೀಪ್ ಆಗಿದಾವೆ. ಈಗ 5-10 ರೂಪೀಸ್ ಅಲ್ಲಿ ಸರ್ಜಿಕಲ್ ಮಾಸ್ಕ್ ಸಿಗ್ತದೆ. ನೀವುಗಳು ಕೂಡ ಈ ಸರ್ಜಿಕಲ್ ಮಾಸ್ಕ್ ಒಳಗಡೆ ಹಾಕಿ ಹೊರಗಡೆ ಕ್ಲೋತ್ ಮಾಸ್ಕ್ ಹಾಕಿದ್ರೆ ವೈಲ್ ಗೋಯಿಂಗ್ ಇನ್ ಟು ಕ್ರೌಡೆಡ್ ಏರಿಯಾ, ಬರೀ ಅರ್ಧ ಗಂಟೆ 1 ಗಂಟೆ ವಾಪಸ್ ಬಂದ್ರೆ ಆ ಸರ್ಜಿಕಲ್ ಮಾಸ್ಕ್ ತೆಗೆದಿಡಿ, ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಥ್ರೋ. ಯಾಕೆ ಡಬಲ್ ಮಾಸ್ಕ್? ವೈರಸ್ ಬರ್ತದೆ, ಮಾಸ್ಕ್ ಮೇಲೆ ಕೂಡ್ತದೆ. ನಾವು ಅದನ್ನ ಟಚ್ ಮಾಡಿದ್ರೆ ಅದೇ ಕೈ ಮೇಲೆ ಎಲ್ಲ ವೈರಸಸ್ ಬಂದು ಮತ್ತೆ ನಾನು ಮೂಗಲ್ಲಿ, ಕಣ್ಣಲ್ಲಿ, ಬಾಯಿಯಲ್ಲಿ ಹಾಕ್ಬಿಡ್ತೀವಿ, ವೈರಸ್ ಹೋಗ್ತದೆ ಒಳಗಡೆ. ಸೊ ಒಂದು ಆ ಮಾಸ್ಕ್ ತೆಗಿಬೇಕಂದ್ರೆ ಹಿಂಗ್ ತೆಗಿಬೇಡಿ, ಆಲ್ವೇಸ್ ಲೈಕ್ ದಿಸ್. ಎರಡನೇದು, ವೈರಸಸ್ ವಿಲ್ ಕಮ್ ಅಂಡ್ ಸಿಟ್ ಆನ್ ಯುವರ್ ಚಿನ್. ನಾವು ಏನಾದ್ರೆ ಮಾಸ್ಕ್ ಹಿಂಗ್ ಮಾಡಿದ್ರೆ ಆ ವೈರಸ್ ಎಲ್ಲ ಇನ್ಸೈಡ್ ಹೋಗ್ತವೆ. ದೆನ್ ಅದೇ ಮಾಸ್ಕ್ ನಾವು ಮುಖದ ಮೇಲೆ ಹಾಕ್ತಿವಿ. ಸೊ ತಾವು ಶೂಟ್ ಮಾಡುವಾಗ, ಫೋಟೋಗ್ರಾಫ್ ಮಾಡುವಾಗ, CM ಇರ್ತಾರೆ ಅಥವಾ ಯಾರು ಮಿನಿಸ್ಟರ್ ಇರ್ತಾರೆ ಅಥವಾ ನಿಮ್ ಕಲೀಗ್ದೇ ಇರಬಹುದು, ಪೇಪರ್ ಅಲ್ಲಿ, ಟಿವಿ ಮೇಲೆ ಯಾರಿಗೂ ಆತರ ಮಾಡಕ್ ಕೊಡಬೇಡಿ. ಕೊಡ್ತಾ ಇದ್ರು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಡೋಂಟ್ ಶೂಟ್, ಸ್ಟಾಪ್ ಸರ್, ದಯವಿಟ್ಟು ತೆಗೆದ್ ಬಿಡಿ ಟೋಟಲಿ, ಅಥವಾ ಮುಖದ ಮೇಲೆ ಹಾಕಿ ಅಂತ ಹೇಳಿ. ಆಮೇಲೆ ಯಾರಿಗಾರು ನೀವು ಶೂಟ್ ಮಾಡ್ತಾ ಇದ್ರ ಅವ್ರ ಮೇಲೆ ಎಲ್ಲ ಜನ ತಾಳ್ತಾ ಇರ್ತಾರೆ. ದೇ ವಾಂಟ್ ಟು ಸಿ ದೇರ್ ಫೇಸಸ್ ಇನ್ ದ ಕ್ಯಾಮೆರಾ, ಬಟ್ ದಟ್ ಈಸ್ ಗಿವಿಂಗ್ ಅ ರಾಂಗ್ ಮೆಸೇಜ್ ಟು ದ ಪಬ್ಲಿಕ್. ಸೊ ಸ್ಟಾಪ್ ಮಾಡಿ, ದಯವಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ದಟ್ ಡಿಸ್ಟೆನ್ಸಿಂಗ್, ನೋ ಬಡಿ ಇನ್ ದ ಫ್ರೇಮ್. ಅದು ಮಾಡೋ ತನಕ ನೀವು ಕಾಂಪ್ರಮೈಸ್ ಮಾಡಬೇಡಿ. ನನ್ನ ನೀವು ನಮ್ಮ ವಾಟ್ಸ್ಆಪ್ ಮೇಲೆ ನನ್ನ DP, ಫೇಸ್ಬುಕ್ ಮೇಲೆ ನನ್ನ DP ನೋಡಿದ್ರೆ ಮಾಸ್ಕ್ ಹಾಕೊಂಡೆ DP. ಯಾಕಂದ್ರೆ ನಾವು ಎಲ್ಲರೂ ವಿ ಹ್ಯಾವ್ ಟು ಗಿವ್ ಅ ಮೆಸೇಜ್. ಸೊ ಇದು ಒಂದು ಜ್ಞಾಪ ಇಟ್ಕೊಳ್ಳಿ, ಮಾಸ್ಕ್ ಇಸ್ ಅ ಮಸ್ಟ್. ಮಾಸ್ಕ್ ಹಾಕಿದ್ರೆ 90% ಇದೇ ರೆಮ್ಡೆಸಿವಿರ್, ಇದೇ ವ್ಯಾಕ್ಸಿನು, ಇದೇ ಎಲ್ಲ. ನಾಳೆ ಅಟ್ಲೀಸ್ಟ್ 2022 ಎಂಡ್ ತನಕ ಮಾಸ್ಕ್ ಬಿಡೋದಿಲ್ಲ. ಆಗ ನಾವು ಅದು ಕಲೀಲೇಬೇಕು ಅಂಡ್ ಕರೆಕ್ಟ್ ಆಗಿ ಹಾಕ್ಬೇಕು, ಪ್ರಾಪರ್ ಮಾಸ್ಕ್ ಇರಬೇಕು, ಕ್ಲೀನ್ ಇರಬೇಕು. ಒಂದೇ ಮಾಸ್ಕ್ ನಾವು 3 ತಿಂಗಳ ಹಾಕ್ತಾ ಇದ್ದೀನಿ, ಅಲ್ಲಿಂದ ಫಂಗಸ್ ಬರ್ತದೆ. ದೆನ್ ದಿಸ್ ಲಾಟ್ ಆಫ್ ಮೆಡಿಸಿನ್ ಚೇಂಜ್ ಆಗ್ತಾ ಇದಾವೆ. ಈ ಪ್ಲಾಸ್ಮಾ ಇತ್ತು, ಹೋಯ್ತು, ಮತ್ತೆ HCQ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇತ್ತು, ಹೋಯ್ತು. ಯಾಕೆ ಇಷ್ಟಲ್ಲ? ಆಮೇಲೆ ಅದು ಡಾಕ್ಸಿಸೈಕ್ಲಿನ್ ಇತ್ತು, ಹೋಯ್ತು. ಇದು ಎಲ್ಲ ಯಾಕೆ ಚೇಂಜ್ ಆಫ್ ಫ್ಯಾಷನ್ಸ್? ನೋ, ಇದು ಒಂದು ದೊಡ್ಡ ಹೊಸ ರೋಗ.
ನಮ್ ಬಾಡಿಗೂ ಗೊತ್ತಿಲ್ಲ, ನಮ್ಮ ಆಂಟಿಜನ್ ಸಿಸ್ಟಮ್ ಗೊತ್ತಿಲ್ಲ, ನಮ್ಗೂ ಗೊತ್ತಿಲ್ಲ. ನಾವು ಕಲಿತಾ ಇದೀವಿ. ಸೊ ಕಲಿತಾ ಇರ್ಬೇಕು, ಚೇಂಜ್ ಆಗ್ತಾ ಇರ್ಬೇಕು. ಆ ವೈರಸ್ ಹೆಂಗ್ ಚೇಂಜ್ ಆಗ್ತಾ ಇದೆ ಹಾಗೆ ನಾವು ಮನುಷ್ಯಗಳು ನಾವೇ ನಮ್ ಜ್ಞಾನ ಬಳಸಿ ನಾವು ಚೇಂಜ್ ಆಗ್ತಾ ಇರ್ಬೇಕು. ಸೊ ನಾವು ಚೇಂಜ್ ಆಗ್ತಾ ಇದೀವಿ, ಹೊಸ ಹೊಸ ಒಳ್ಳೆ ಮೆಡಿಸಿನ್ ಬರ್ತಾ ಇದಾವೆ. ಆಮೇಲೆ ಒಂದೇ ಟೀಕೆ, ಆ ರೆಮ್ಡೆಸಿವಿರ್ ಇಸ್ ಯೂಸ್ಲೆಸ್, ಅವರೆಲ್ಲ ಫಾರ್ಮಾ ಕಂಪನಿ ಮಾಡಿರೋದು ಮೋಸ, ಅದು ಯೂಸ್ಲೆಸ್, ಇದು ಯೂಸ್ಲೆಸ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇವೆಲ್ಲ ಹೊಸ ಹೊಸ ಮೆಡಿಸಿನ್ ಬರ್ತಾ ಇದಾವಲ್ಲ, ದೇಸ್ ಆರ್ ಆಲ್ ನ್ಯೂವರ್ ಡೆವಲಪ್ಮೆಂಟ್ಸ್. ಎಲ್ಲ ಎವ್ರಿ ಐಟಮ್ ಈಸ್ ಫಾರ್ ಎ ರೀಸನ್. ರೆಮ್ಡೆಸಿವಿರ್ ಯಾಕೆ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಅದು ಒಂದು ಟೈಟ್ ಟೈಮ್ ವಿಂಡೋ ಇದೆ. ಅಷ್ಟರಲ್ಲಿ ಕೊಟ್ರೆ ಅದರದ್ದು ಲಾಭ ಸಿಗುತ್ತೆ, ಆಮೇಲೆ ಕೊಟ್ರೆ ಇದು ಏನ್ ಲಾಭ ಇಲ್ಲ, ಮತ್ತೆ ಟೀಕೆ ಮಾಡೋದು ಅದು ಏನ್ ಯೂಸ್ ಇಲ್ಲ ಅಂತ, ಅದು ತಪ್ಪು. ಅದೇ ತರ ಟೊಸಿಲಿಜುಮ್ಯಾಬ್, ದ್ಯಾಟ್ ವೆನ್ ಸೈಟೋಕೈನ್ ಸ್ಟಾರ್ಮ್ ಇಸ್ ಸ್ಟಾರ್ಟಿಂಗ್, ಇನ್ ದ 2-3 days ಆ ನ್ಯಾರೋ ಪೀರಿಯಡ್ ಅಲ್ಲಿ ಕೊಟ್ರೆ ಅದು ಕರೆಕ್ಟ್ ಆಗಿ ಬಾಣ ಹೊಡಿತದೆ. ಅದೇ ತರ ಎಲ್ಲ ಟ್ರೀಟ್ಮೆಂಟ್ಗಳು. ನಾವು ಈಗ ಒಂದು ಕಾಸ್ಟ್ಲಿ ಬಂದಿದೆ ಆಂಟಿಬಯೋಟಿಕ್ ಕಾಕ್ಟೇಲ್ ಅಂತ, ರೋಶ್ ಕಂಪನಿಯಿಂದ 60,000 rupees ಆಗುತ್ತೆ. ಅದು ಯಾಕೆ ಬೇಕು? ಅದು ಪರ್ಟಿಕ್ಯುಲರ್ ಜನರಿಗೆ ಬೇಕು. ಸಂಬಡಿ, ನಿಮ್ ತಂದೆ ಅಂತ ತಿಳ್ಕೊಳ್ಳಿ, 82 years old, ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಸ್ವಲ್ಪ ಕಿಡ್ನಿ ಹಾಳಾಗಿದೆ, ಅವರಿಗೆ ಲಂಗ್ಸು ಅಸ್ತಮ ಆಗಿ ಒಂಥರ ಸ್ವಲ್ಪ ಹಾಳಾಗಿದ್ದಾವೆ, ದಪ್ಪ ಇದ್ದಾರೆ, ಮೈಯಲ್ಲಿ ದಮ್ಮಿಲ್ಲ, ಅಂತವರಿಗೆ ಕೊರೋನಾ ಪಾಸಿಟಿವ್ ಬಂತು, ಕೆಮ್ಲಿಕ್ಕೆ ಶುರು ಆಯ್ತು, ಹಿ ಈಸ್ ಹ್ಯಾವಿಂಗ್ ಫೀವರ್. ವಿ ನೋ ದಟ್ ದಿಸ್ ಮ್ಯಾನ್ ವಿಲ್ ನಾಟ್ ಬಿ ಗೋಯಿಂಗ್ ಸೋ ಈಸಿ. ಇನ್ನ ಒಂದು 4-5 ದಿವಸದಲ್ಲಿ ಹಿ ವಿಲ್ ಗೆಟ್ ಇನ್ ಟು ಸಿವಿಯರ್ ಸಿಚುವೇಶನ್. ಅವರು ಸಿವಿಯರ್ ಸಿಚುವೇಶನ್ ಹೋದ್ರೆ ಗ್ಯಾರಂಟಿ ಸತ್ತೋಗ್ತಾರೆ. ಇಂಥ ಕೆಲವು ಜನರಿಗೆ ದಟ್ ಆಂಟಿಬಯೋಟಿಕ್ ಕಾಕ್ಟೇಲ್, ತಮ್ದು ಕೇಳ್ತಾ ಇಲ್ಲ ವಾಯ್ಸು, ಆಂಟಿಬಯೋಟಿಕ್ ಕಾಕ್ಟೇಲ್ ಈಸ್ ಇಂಪಾರ್ಟೆಂಟ್. ಈಗ some people can afford, let them buy. Some people cannot afford, don't worry. For them also there are drugs, but those who can afford, they can have that Rambana. So each medicine has got different factors. ಆಮೇಲೆ ಸ್ಟಿರಾಯ್ಡ್ ಮೇಲೆ ಒಂದೇ ಗದ್ದಲ ನಡೀತಾ ಇದೆ. ಸ್ಟಿರಾಯ್ಡ್ ಇಸ್ ನೆಸೆಸರಿ. ಯಾವಾಗ ನೆಸೆಸರಿ? ಕೊರೋನಾ ಆಯ್ತು. ಕೊರೋನಾ ಆದ್ಮೇಲೆ ಭಯ ಏನು? ಈ ಸೈಟೋಕೈನ್ ಅಂತ ಒಂದು ವಿಷ ರಿಲೀಸ್ ಆಗ್ತದೆ ಬಾಡಿಯಲ್ಲಿ, ಸೈಟೋಕೈನ್ ಸ್ಟಾರ್ಮ್ ಅಂತೀವಿ. ಸೈಟೋಕೈನ್ ಸ್ಟಾರ್ಮ್ ಆದ್ರೆ ಏನಾಗ್ತದೆ ಅಂದ್ರೆ, ಈ ಚಿಕ್ಕ ರಕ್ತವಾಹಿನಿಗಳು, ದೊಡ್ಡ ಇರ್ಲಿ ಚಿಕ್ಕದಿರ್ಲಿ, ಅಥವಾ ಸ್ಮಾಲೆಸ್ಟ್ ಮೈಕ್ರೋಸ್ಕೋಪಿಕ್ ರಕ್ತವಾಹಿನಿಗಳು ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ, ಎಲ್ಲ ಕಡೆ, ಅದ್ರದ್ದು ಏನ್ ಇನ್ನರ್ ಲೈನಿಂಗ್ ಇದೆ, ಇಟ್ ವಿಲ್ ಚೇಂಜ್ ಬಿಕಾಸ್ ಆಫ್ ದಿ ಸೈಟೋಕೈನ್ ಇನ್ಸಲ್ಟ್, ಅಂಡ್ ಕ್ಲಾಟಿಂಗ್ ಈಸಿಲಿ ಆಗುತ್ತೆ. ಈಗ ಒಂದು ದೊಡ್ಡ ಡಾಕ್ಟರ್, ಅವ್ರ ಹೆಸರು ಹೇಳಂಗಿಲ್ಲ, 1 month ಆಚೆ ಅವ್ರಿಗೆ ಕೊರೋನಾ ಆಗಿತ್ತು. ಇವರು ಅಟ್ ಲೀಸ್ಟ್ 1-2 months ಆಂಟಿ ಕ್ಲಾಟಿಂಗ್ ಮೆಡಿಸಿನ್ ತಗೊಂಡಿಲ್ಲ. ಸಡನ್ಲಿ ಮಾರ್ನಿಂಗ್ ಜನ ರೂಮ್ ಅಲ್ಲಿ ಹೋದ್ರೆ ದೇ ಫೌಂಡ್ ಹಿಮ್ ಡೆಡ್. ಎನಿಬಡಿ ಹೂ ಡೈಸ್ ಸಡನ್ಲಿ ಅಂಡ್ ಸ್ವಿಫ್ಟ್ಲಿ ಇಸ್ ಎ ಆಂಟೀರಿಯರ್ ವಾಲ್ MI, ದೊಡ್ಡ ಹಾರ್ಟ್ ಅಟ್ಯಾಕ್ ಇನ್ ದ ಫ್ರಂಟ್ ಆಫ್ ದ ಹಾರ್ಟ್. ಯಾಕಾಗ್ತದೆ? ಅವ್ರಿಗೆ ಏನು ಹಾರ್ಟ್ ಪ್ರಾಬ್ಲಮ್ ಇದಿಲ್ಲ, ಮೋಸ್ಟ್ಲಿ ಡ್ಯೂ ಟು ದಟ್ ಕ್ಲಾಟಿಂಗ್. ಸೊ ದಿಸ್ ಕೊರೋನಾ ಸೈಟೋಕೈನ್ ಸ್ಟಾರ್ಮ್ ವಿಲ್ ಸ್ಟಾರ್ಟ್ ಕ್ಲಾಟಿಂಗ್ ಎವ್ರಿವೇರ್, ಅಂಡ್ ದಟ್ ಇಸ್ ವೈ ಲಂಗ್ಸು, ಶ್ವಾಸಕೋಶಗಳು ಕೊಳೆದು ಹೋಗ್ತವೆ. ಇದುವೇನು ನಿಮೋನಿಯಾ ಇಲ್ಲ, ಆರ್ಡಿನರಿ ನಿಮೋನಿಯಾ ಇಲ್ಲ, ಇದು ಶ್ವಾಸಕೋಶಗಳು ಕೊಳೆದು ಹೋಗೋದು. ಸೊ ಆ ತರ ಆಗ್ಬಾರ್ದು ಅಂತ ಆಂಟಿಕೋಗುಲೇಷನ್ ಕೊಡ್ತೀವಿ, ಬೇರೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಸಿನ್ ಅಟ್ ದಟ್ ಟೈಮ್, ಇನ್ ದ ಸೆಕೆಂಡ್ ವೀಕ್, ದೆನ್ ಅವರಿಗೆ ಮಾತ್ರ ಸ್ಟಿರಾಯ್ಡ್ ಕೊಡಬೇಕು. ಎಷ್ಟು ಸ್ಟಿರಾಯ್ಡ್ ಕೊಡಬೇಕು, ಯಾವಾಗ ಕೊಡಬೇಕು, ಅದರ ಮೇಲೆ ಕ್ಲಿಯರ್ ಗೈಡ್ಲೈನ್ ಇದೆ. ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಇವನ್ ಅಮೆರಿಕನ್ ಗವರ್ಮೆಂಟ್, ದೀಸ್ ಗೈಡ್ಲೈನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಡಾಕ್ಟರ್ಸ್. ನಾವು ಸುಮ್ಮನೆ ಏನು ಓದ್ಲಾರ್ದೆ ಸೋಂಬೇರಿತನ ಮಾಡಿದ್ರೆ ನಾವು ಅಕ್ರ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಆಗ್ಬಾರ್ದು. ಸೊ ಗೈಡ್ ಲೈನ್ ಬ್ಲೈಂಡ್ಲಿ ಮಕ್ಕಿ ಫಾಲೋ ಮಾಡಿದ್ರೆ, ನೀವು ವೆದರ್ ಯು ಆರ್ ಗಿವಿಂಗ್ ದಿಸ್ ಸ್ಟಿರಾಯ್ಡ್, ದಟ್ ಸ್ಟಿರಾಯ್ಡ್, ಆರ್ ದಟ್ 3 types of steroid there, ಕರೆಕ್ಟ್ ಡೋಸೇಜಸ್ ಆರ್ ರಿಟರ್ನ್, ಅಂಡ್ ಅಷ್ಟೇ ಡೋಸ್ ಅಲ್ಲಿ ಕೊಟ್ರೆ ಅದರಿಂದ ತೊಂದರೆ ಆಗಂಗಿಲ್ಲ. ನಾವು ಅದನ್ನ ಕೇಳಿಲ್ಲ ಅಂದ್ರೆ ಮತ್ತೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಆಗ್ತವೆ. ಸೊ ನಾವು ಟುಡೇ, ಒಂದು ವರ್ಷದಲ್ಲಿ ನಾವು ತುಂಬಾ ಕಲ್ಕೊಂಡ್ ಬಿಟ್ಟಿದೀವಿ, ಅಂಡ್ ಗೈಡ್ ಲೈನ್ಸ್ ಆರ್ ವೆರಿ ಕ್ಲಿಯರ್. ಇವನ್ ದ ಸ್ಮಾಲೆಸ್ಟ್ ಡಾಕ್ಟರ್ ಇನ್ ದ ಸ್ಮಾಲೆಸ್ಟ್ ವಿಲೇಜ್, ಆಲ್ ಹಿ ಹ್ಯಾಸ್ ಟು ಡೂ ಇಸ್ ವಾಟ್ಸ್ಆಪ್ ಮೇಲೆ ಒಂದು ಫೋಲ್ಡರ್ ಬಂದಿದೆ, ಆ ಗೈಡ್ ಲೈನ್ ನ ಫಾಲೋ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪೇಷಂಟ್ಸ್ ಕೂಡ ಬರೀ ಫೋನ್ ಮೇಲೆ ನಾವು ಮ್ಯಾನೇಜ್ ಮಾಡಬಹುದು. ಇಟ್ ಈಸ್ ಈಸಿ ನೌ. ಬಟ್ ಆಲ್ ಮೆಡಿಸಿನ್ಸ್ ಆರ್ ಇಂಪಾರ್ಟೆಂಟ್ ಅಂಡ್ ಈಚ್ ಹ್ಯಾಸ್ ಗಾಟ್ ದೇರ್ ಪರ್ಟಿಕ್ಯುಲರ್ ರೋಲ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಫಾಲೋ ಗೈಡ್ ಲೈನ್. ನೆಕ್ಸ್ಟ್, ಈ ಫಂಗಸ್ ಗಲಾಟೆ, ಬ್ಲ್ಯಾಕ್ ಫಂಗಸ್, ಯೆಲ್ಲೋ ಫಂಗಸ್, ವೈಟ್ ಫಂಗಸ್. ಯಾಕೆ ಬರ್ತದೆ ಫಂಗಸ್? ಲಾಟ್ ಆಫ್ ಮೆನಿ ಡೇಸ್ ಈ ಡರ್ಟಿ ಮಾಸ್ಕು, ಡರ್ಟಿ ವಾಟರು, ಹ್ಯೂಮಿಡಿಫೈಯರ್ ಆಫ್ ದ ಆಕ್ಸಿಜನ್ ಅಂತ ಇತ್ತು. ಅದರ ಮೇಲೆ ICMR has done a deep study. That is not the reason. Reason is badly controlled diabetes, badly managed medicines. These are the 2 important reasons. And a patient not having proper immunity, not having
ಲಾಟ್ ಆಫ್ ಗುಡ್ ಫ್ಯಾಕ್ಟರ್ಸ್ ಇನ್ ದ ಬಾಡಿ, ಅದರಲ್ಲಿಂದ ಫಂಗಸ್ ಈಸಿಯಾಗಿ ಬರುತ್ತೆ. ಇದರಲ್ಲಿ ಒಂದು ವಿಷಯ ಹೇಳ್ಬೇಕು ನನಗೆ, ಈ ಇಮ್ಯುನಿಟಿ ಅಂತ ಗಲಾಟೆ ಇಷ್ಟ ಆಯ್ತು ಅಂದ್ರೆ ಎವ್ರಿಬಡಿ ವಾಂಟ್ ಟು ಸೆಲ್ ದೇರ್ ಪ್ರಾಡಕ್ಟ್. ಸೊ ಜನ 1 ವರ್ಷದಿಂದ ಸಿಕ್ಕಾಪಟ್ಟೆ ಡೇ ಅಂಡ್ ನೈಟ್ ಸ್ಟೀಮ್ ತಗೊಳ್ತಾ ಇದ್ದಾರೆ. ಆ ಸ್ಟೀಮ್ ತಗೊಂಡು ಒಳಗಡೆ ಎಲ್ಲ ಟಿಶ್ಯೂಸ್ ನ ಹಾಳು ಮಾಡಿದ್ದಾರೆ. ಒಂದು. ಎರಡನೇದು, ಈ ವಿಟಮಿನ್ ಸಿ, ವಿಟಮಿನ್ ಬಿ, ಜಿಂಕ್ ಮಾಡಿ ಎವ್ರಿಬಡಿ ಹ್ಯಾಸ್ ಗಾಟ್ ಹೈಪರ್ ಜಿಂಕ್ ಇನ್ ದ ಬಾಡಿ. ಈ ಫಂಗಸ್ ಸರ್ವೈವ್ಸ್ ಆನ್ ಜಿಂಕ್. ಸೊ ಲಾಟ್ ಆಫ್ ದಿಸ್ ಫಂಗಸ್ is actually proliferating on that zinc. So people, ಇದು ಫಂಗಸ್, ಬ್ಲಾಕ್ ಫಂಗಸ್ ಏನು ಹೊಸ ಇಲ್ಲ. ನಮ್ಮ ENT-ನವ್ರಿಗೆ ಕೇಳಿದ್ರೆ ಅವರು, ನಾವು ಸ್ಟೂಡೆಂಟ್ ಇರೋದ್ರಿಂದ ಇದು ನೋಡ್ತಾ ಇದೀವಿ, ಬಟ್ ಬಹಳ ರೇರು, ನಾವು ಈಗ ಮಾತ್ರ ತುಂಬಾ ನೋಡ್ತಾ ಇದೀವಿ ಅಂತ. ದಿಸ್ ಬ್ಲಾಕ್ ಫಂಗಸ್, if somebody's diabetes is not controlled well, going to 400 and ದಿನಾಗಟ್ಲು ಅದು ಕಂಟ್ರೋಲ್ ಆಗಿಲ್ಲ, and because of steroid diabetes control becomes a little difficult, then very easy highway for the fungus to come in. ಆ ಫಂಗಸ್ ಎಲ್ಲ ಕಡೆ ಇರ್ತದೆ, ಒಳಗಡೆ ಇರ್ತದೆ. ಇಟ್ ಈಸ್ ಕಾಲ್ಡ್ ಅಪಾರ್ಚುನಿಸ್ಟಿಕ್ ಫಂಗಸ್. ಕೂತಿರ್ತದೆ ಅದು, ವೇಟಿಂಗ್ ಫಾರ್ ಅಪಾರ್ಚುನಿಟಿ. ಅವ್ರನ್ನ ನಾವು ಸ್ವಲ್ಪ ಈ ತರ ಚಾನ್ಸ್ ಕೊಟ್ರೆ ಬೆಳೆದ್ ಬಿಡ್ತವೆ. ದೆನ್ ಫ್ರಾಮ್ ದ ಮೌತ್ ಇಟ್ ಕ್ಯಾನ್ ಗೋ ಇನ್ ಟು ದ ಸೈನಸಸ್, ಆರ್ ಇಟ್ ಕ್ಯಾನ್ ಗೋ ಟು ದ ಐ, ರೈನೋ ಆರ್ಬಿಟಲ್, ರೈನೋ ಮ್ಯಾಕ್ಸಿಲರಿ ಸೈನಸ್, ಆರ್ ರೈನೋಸ್ ಅಂದ್ರೆ ನೋಸ್, ರೈನೋ ಸೆರಿಬ್ರಲ್ ಅಂತೀವಿ, ಬ್ರೈನ್ ಅಲ್ಲಿ ಹೋಗ್ಬಹುದು. ಇಟ್ ಕ್ಯಾನ್ ಕಿಲ್, ಮನುಷ್ಯ ಸತ್ತೋಗ್ಬಹುದು. ಸೊ ಈ ಫಂಗಸ್ ಬರಲೇಬಾರ್ದು ಅಂದ್ರೆ ಡಯಾಬಿಟಿಸ್ ಹ್ಯಾಸ್ ಟು ಬಿ ಸ್ಮಾರ್ಟ್ಲಿ ಕಂಟ್ರೋಲ್ಡ್, ಸ್ಟಿರಾಯ್ಡ್ಸ್ ಹ್ಯಾವ್ ಟು ಬಿ ಗಿವನ್ ವಿತ್ ರೆಸ್ಪಾನ್ಸಿಬಿಲಿಟಿ, ಅಂಡ್ ಇಫ್ ಎನಿ ಅದರ್ ಫ್ಯಾಕ್ಟರ್ಸ್, ಇಲ್ನೆಸಸ್ ಆರ್ ದೇರ್, ಅವನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಆಗಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕ್ಲೀನ್ಲಿನೆಸ್, ಟ್ವೈಸ್ ಬ್ರಷಿಂಗ್, ಮೌತ್ ವಾಶ್, ಕ್ಲೀನ್ ಆಗಿ ಇಟ್ಕೊಂಡ್ರೆ ದೆನ್ ಮೋಸ್ಟ್ ಆಫ್ ದ ಟೈಮ್ ಯು ವಿಲ್ ಬಿ ಏಬಲ್ ಟು ಅವಾಯ್ಡ್ ದ ಫಂಗಸ್. ದೆನ್ ಅದರ ಮೇಲೆ ಸ್ವಲ್ಪ ಯೋಚನೆಗಳು, ದಟ್ ಡರ್ಟಿ ಮಾಸ್ಕ್ ಎಟ್ಸೆಟ್ರಾ. These foreigners, they cannot imagine that ನಮ್ಮ ಇಂಡಿಯಾನಲ್ಲಿ somebody may use the same mask for 3 months. ಅವ್ರ ಮನ್ಸಿಗೂ ಬರಂಗಿಲ್ಲ, so they will not even mention about it. But we must understand that ಅದು ಎಲ್ಲ ಆ ತರ ಅಸಹ್ಯ ಮಾಡಬಾರ್ದು. Then another thing is this bed problem ಅಂತ ಎಲ್ಲ ಕಡೆ ಗಲಾಟೆ ನಡೀತಾ ಇದೆ. ಬೆಡ್ಸ್ ಅಲ್ಲಿ ದಿಸ್ ಟ್ರಯೇಜ್ ಬೆಡ್ ಅಂದ್ರೆ ಯಾರಿಗೂ ಮನೆಯಲ್ಲಿ ಕ್ವಾರಂಟೈನ್ ಮಾಡಕ್ ಸಾಧ್ಯ ಇಲ್ಲ, ಸೆಪರೇಟ್ ರೂಮ್ ಇಲ್ಲ, ಅವ್ನ ಜವಾಬ್ದಾರಿ ನೋಡ್ಕೊಳಂಗಿಲ್ಲ, ಎಲ್ಲರಿಗೂ ಪ್ರಸಾದ್ ಕೊಟ್ಬಿಡ್ತಾನೆ, ಅವನಿಗೆ ಎತ್ಬಿಟ್ಟು ಒಂದು ಕೊರೋನಾ ಬೆಡ್ ಮೇಲೆ ಹಾಕ್ಬೇಕು. ನಾನ್ ಆಕ್ಸಿಜನ್ ಬೆಡ್, ಸುಮ್ನೆ ರೂಮು, ಸ್ವಲ್ಪ ಮೆಡಿಕಲ್ ಸೂಪರ್ವಿಷನ್, ಅವನಿಗೆ ಸುಮ್ನೆ ಐಸೋಲೇಟ್ ಮಾಡಿರೋದು, ಅಥವಾ ಈ ಕ್ಯಾನ್ ಬಿ ಡೂಯಿಂಗ್ ಇನ್ ದ ಹೋಟೆಲ್ ಆಲ್ಸೋ. ಟ್ರಯೇಜ್, ದೋಸ್ ಪೀಪಲ್ ಟ್ರಯೇಜ್ ಅಲ್ಲಿ ಇರುವಾಗ ಅವ್ರಿಗೆ ಸ್ವಲ್ಪ ಉಸಿರಾಟ ಶುರುವಾಯ್ತು, ಅಥವಾ ಈ ಆಕ್ಸಿಜನ್ ಲೆವೆಲ್ಸ್ ಆರ್ ಗೋಯಿಂಗ್ ಡೌನ್, ಫೀವರ್ ಹೋಗ್ತಾ ಇಲ್ಲ, ಅವ್ರನ್ನ ಎತ್ಬಿಟ್ಟು ಆಕ್ಸಿಜನ್ ಬೆಡ್, ಹಾಸ್ಪಿಟಲ್, ನಾರ್ಮಲ್ ವಾರ್ಡ್ ಬೆಡ್, ಆಕ್ಸಿಜನ್ ಬೆಡ್. ಆಕ್ಸಿಜನ್ ಆಲ್ಸೋ ಒಂದಾನೊಂದು ಕಾಲದಲ್ಲಿ ನಾವು ತುಂಬಾ ವೇಸ್ಟ್ ಮಾಡ್ತಾ ಇದೀವಿ. ವೇಸ್ಟ್ ಮಾಡಬಾರ್ದು. ದೇರ್ ಇಸ್ ಅ ಕಂಪ್ಲೀಟ್ ಗೈಡ್ ಲೈನ್ ಅಬೌಟ್ ಹೂಮ್ ಟು ಗಿವ್ ಹೌ ಮಚ್ ಆಕ್ಸಿಜನ್. ಈ ಇಂಡಿಯನ್ ಮಿಲಿಟರಿಯಿಂದ ಒಂದು ಹೊಸ ರಿಸರ್ಚ್ ಬಂದಿದೆ. ನಾವು ಏನ್ ಬ್ರೀದ್ ಔಟ್ ಮಾಡ್ತೀವಿ ಅದರಲ್ಲಿ ಆಲ್ಮೋಸ್ಟ್ 90% ಆಕ್ಸಿಜನ್ ಹಂಗೆ ಹೋಗ್ತದೆ. ಅದನ್ನ ಪುನಃ ರೀಸೈಕಲ್ ಮಾಡೋದು, ಅದು ಬರ್ತಾ ಇದೆ ಮಷಿನ್ಸ್. ಸೊ ಎ ಆಕ್ಸಿಜನ್, ಬಿ ಡೋಂಟ್ ವೇಸ್ಟ್, ಅಂಡ್ ಇನ್ ದ ಆಕ್ಸಿಜನ್ ಬೆಡ್. ಥರ್ಡ್, ಅಲ್ಲಿ ಅಂದರೆ ಸೀರಿಯಸ್ನೆಸ್ ಶುರು ಆದ್ರೆ ಅವಾಗ ಮಾತ್ರ ಒಂಥರ ಡೇಂಜರ್ ಸಿಗ್ನಲ್ ಶುರು ಆಯ್ತು, ಬೆಲ್ ಶುರು ಆಯ್ತು. They have to be transferred to the ICU. ICU is a problem everywhere. ದೊಡ್ಡ ಪಟ್ಟಣದಲ್ಲಿ ಒಳ್ಳೆ ICU ಬೆಡ್ಸ್ ಇದಾವೆ, ಸಣ್ಣ ಪಟ್ಟಣದಲ್ಲಿ ಕಡಿಮೆ ಇದಾವೆ, ಚಿಕ್ಕ ಊರಲ್ಲಿ ಹೋದ್ರೆ ಅಲ್ಲಿ ICUನೇ ಇಲ್ಲ. ಸೊ ದೋಸ್ ಪೇಷಂಟ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್. ಇವ್ಯಾಕ್ಯುಯೇಷನ್ ನೀತಿ ಕರೆಕ್ಟ್ ಆಗಿ ಆಗ್ಬೇಕು. ಅಂಡ್ ICU ಯಾಕೆ ಚೋಕ್ ಆಗ್ತಾ ಇದೀವಿ ಅಂದ್ರೆ 2-3 ಕಾರಣಗಳು. ಮೋಸ್ಟ್ಲಿ ICU ಪೇಷಂಟ್ಸ್ ಆತರ ಯಂಗ್ಸ್ಟರ್ಸು, ಗುಡ್ ಬಾಡಿ, ದೋಸ್ ಪೇಷಂಟ್ಸ್ ಇರಂಗಿಲ್ಲ. ಅವರೆಲ್ಲ ಮುದುಕರು, ಡಯಾಬಿಟಿಸು, ಬೇರೆ ಕಾಯಿಲೆಗಳು. ಅವ್ರೇನಾರೆ ಬಂದ್ರೆ ದೇ ವಿಲ್ ಹ್ಯಾವ್ ಹಲವಾರು ಬೇರೆ ಇಲ್ನೆಸಸ್, ಬರೀ ಕೊರೋನಾ ಇಲ್ಲ. ಸೊ ಅವ್ರು ಸ್ಟಕ್ ಆಗ್ಬಿಡ್ತವೆ. ಒಂದ್ಸರ್ತಿ ICU ಬಂದ್ರೆ 3 ವಾರ 4 ವಾರ ಅವ್ರು ಅಲ್ಲಿಂದ ಬಿಡಂಗಿಲ್ಲ. ಎರಡನೇದು, ಅವ್ರು ಬಿಡ್ಬೇಕು ಅಂತ ವೇಳೆ ಬಂದ್ರು ಕೂಡ ಎಲ್ಲರೂ ಒತ್ತಾಯ ಮಾಡೋದು, ಇಲ್ಲ ಪ್ಲೀಸ್ ಇಟ್ಕೊಳ್ಳಿ ಅಂತ ಪ್ರೆಷರ್ ತರೋದು. ಡಾಕ್ಟರ್ಸ್ ಆಲ್ಸೋ ವಿಲ್ ಕೈಂಡ್ ಆಫ್ ಗಿವ್ ಅವೇ ಟು ದ ಪ್ರೆಷರ್. ಮೂರನೇದು, ಈ ಗೈಡ್ ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರಾ, 7th ಡೇ ಇನ್ನೊಂದು RT-PCR ಆಗ್ಲೇಬೇಕು. RT-PCR ಆಗಿದೆ, ಅಷ್ಟು ಸೀರಿಯಸ್ ಇಲ್ಲ, RT-PCR ನೆಗೆಟಿವ್, ಅವಾಗ ಅವನದೇನು ಅಲ್ಲಿ ಕೆಲಸ ಇಲ್ಲ. ಆಫ್ಟರ್ 48 hours 1 more RT-PCR ಮಾಡಿ, RT-PCR ಇಸ್ ನೆಗೆಟಿವ್, ದೇ ಶುಡ್ ಬಿ ಬ್ರಾಟ್ ಔಟ್ ಸೈಡ್. ಆ ತರ ಮತ್ತೆ ಈ ನಮ್ಮ ಟಾಸ್ಕ್ ಫೋರ್ಸ್ ಸ್ಕ್ವಾಡ್ ಇದಾವೆ. ಬ್ಯಾಂಗ್ಳೂರ್ ಇಸ್ ಡಿವೈಡೆಡ್ ಇಂಟು 8. ದಿಸ್ ಟಾಸ್ಕ್ ಫೋರ್ಸ್ ಸ್ಕ್ವಾಡ್ ಅಟ್ಲೀಸ್ಟ್ ವೀಕ್ಲಿ 2-3 times ವಿಸಿಟ್ ಆರ್ ಜಸ್ಟ್ ಝೂಮ್ ಕಾಲ್ಸ್ ಮಾಡ್ಕೊಂಡು ಎಲ್ಲ ICU ನೋಡ್ತಾ ಇದ್ರೆ ಒಂಥರ ಹಾಸ್ಪಿಟಲ್ ಅವರಿಗೆ ಒಂದು ಫೀಲಿಂಗ್ ಇರ್ತದೆ, ಅಪ್ಪ ಯಾರೇ ನೋಡ್ತಾ ಇದ್ದಾರೆ, ದೇ ಆರ್ ವಾಚಿಂಗ್ ಮೈ ಬ್ಯಾಕ್. ನಾನು ಮೈ ಗೈಡ್ ಲೈನ್ಸ್ ಅಬೌಟ್ ಶಿಫ್ಟಿಂಗ್ ದ ಪೇಷಂಟ್ ಔಟ್ ವಿಲ್ ಬಿ
ಐ ಹ್ಯಾವ್ ಟು ಬಿ ವೆರಿ ಫಾಲೋಡ್ ಕರೆಕ್ಟ್ಲಿ ಅಂತ, ಅವಾಗ ಟು ಸಮ್ ಎಕ್ಸ್ಟೆಂಟ್ ಬೆಡ್ ಸ್ವಲ್ಪ ಬೇಗ ಖಾಲಿ ಆಗ್ಬಹುದು. ಸೊ ಬೆಡ್ ಪ್ರಾಬ್ಲಮ್ ಈ ತರ. ಬಟ್ ಇದರಲ್ಲಿ ನಮ್ದು ರೆಸ್ಪಾನ್ಸಿಬಿಲಿಟಿ that we should quarantine ourselves. ಆಮೇಲೆ ನನ್ಗೆ ಏನಾರ ಫೀಲಿಂಗ್ ಬಂದ್ರೆ, ಫ್ಲೂ ಲೈಕ್ ಸಿಂಪ್ಟಮ್ ಬಂದ್ರೆ ಸುಮ್ನೆ ಕುತ್ಕೋಬಾರ್ದು. ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ಓಲ್ಡ್ ತಾಯಿ ತಂದೆ ಇದ್ದಾರೆ, ಎಲ್ಲರನ್ನ ರಿಸ್ಕ್ ಅಲ್ಲಿ ಹಾಕ್ತಿವಿ. ಎಷ್ಟು ಜನ ಒಬ್ಬ ಬಂದ್ರೆ ಅಡ್ಮಿಷನ್ಗೆ ಗ್ಯಾರಂಟಿ ನಾನು ಕೊಡ್ತೀನಿ ಫುಲ್ ಫ್ಯಾಮಿಲಿ ಬರ್ತದೆ, ಫುಲ್ ಸೆಟ್ ಟು ಸೆಟ್. ಓಕೆ, ಇಫ್ ಆಲ್ ಆರ್ ನಾಟ್ ಇನ್ ಟ್ರಯಾಜ್, some of the people who are having money, I don't care, ಯಾರು ಸತ್ತೋಗ್ತಾ ಇಲ್ಲ, ಓಕೆ ಬರ್ಲಿ ಕಾಯಿಲೆ, ನಾನು ನೋಡ್ತೀನಿ, ನಾನು ವಾಸಿ ಆಗ್ತೀನಿ ಅಂತ. those people will end up in star hotels. ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಬೆಡ್ ಬೇಕು, ಪ್ರೈವೇಟ್ ಹಾಸ್ಪಿಟಲ್ ಬೇಕು, ಗೌರ್ಮೆಂಟ್ ಬೇಡ ಅಂತಾರೆ. ಪ್ರೈವೇಟ್ ಹಾಸ್ಪಿಟಲ್ ಬಂದ್ರೆ ಸತ್ತೋಗಂಗಿಲ್ಲ, ರೈಟ್, ಎಷ್ಟು ಹಣ ಖರ್ಚಾಗ್ತದೆ. ವೈ, ವಾಟ್ ಈಸ್ ದ ಯೂಸ್? ಅಂಡ್ ಒಬ್ಬನು ಬರಂಗಿಲ್ಲ, ಫುಲ್ ಫ್ಯಾಮಿಲಿ ಬರ್ತದೆ. there is one leading family of Bangalore, I will not tell the name, builders, 22 people came together, all had full one floor occupy ಆಯ್ತು. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ವಿ ಶುಡ್, ನಮ್ಗೆ ಏನಾದ್ರು ತೊಂದರೆ ಆದ್ರೆ ತಕ್ಷಣ ಟೆಸ್ಟ್ ಮಾಡಬೇಕು ಅಂಡ್ ನಮ್ ಬೇರೆ ಜನರನ್ನ ಮನೆಯಲ್ಲಿ ಬಚಾವ್ ಮಾಡಬೇಕು. ಇಮಿಡಿಯೇಟ್ಲಿ ಐಸೋಲೇಟ್ ಆಗಬೇಕು. ಟೆಸ್ಟ್ ರಿಪೋರ್ಟ್ ಬರಲಿಕ್ಕೆ 1 ದಿನ 2 ದಿನ 3 ದಿನ ಆಗ್ಬಹುದು. ಸೊ ಅಟ್ ದಟ್ ಟೈಮ್ ವಿ ಶುಡ್ ನಾಟ್ ವೇಟ್ ಫಾರ್ ದ ಟೆಸ್ಟ್ ಅಂಡ್ ಬಿ ಈಟಿಂಗ್ ವಿತ್ ಎವ್ರಿಬಡಿ, ಪ್ಲೇಯಿಂಗ್ ಕಾರ್ಡ್ಸ್ ವಿತ್ ಎವ್ರಿಬಡಿ. ಬಿ ಅವೇ. ಸೈನ್ಸ್ ಏನ್ ಹೇಳ್ತಾ ಇದೆ, ಯಾವ ದೇಶದಲ್ಲಿ ಪ್ಯಾಂಡಮಿಕ್ ಮ್ಯಾನೇಜ್ ಮಾಡ್ಬೇಕಂದ್ರೆ 3 ಪಿಲ್ಲರ್ಸ್, ಈ ಬಿಲ್ಡಿಂಗು ಈ 3 ಪಿಲ್ಲರ್ಸ್ ಮೇಲೆ ಇರ್ತದೆ. ಒಂದು ಗವರ್ನೆನ್ಸ್ ಪಿಲ್ಲರ್, ಕೆಪಾಸಿಟಿ ಅಂತೀವಿ. 3 pillars of 3 capacities. ಗವರ್ನಿಂಗ್ ಕೆಪಾಸಿಟಿ. ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ. ನಾನ್ ಮಟ್ಟಿಗೆ ನಾನು ಏನ್ ನೋಡಿದ್ದೀನಿ ಬಹಳ ಜಾಸ್ತಿಯಾಗಿ, ಐ ಆಮ್ ನಾಟ್ ಸೋ ಅನ್ಹ್ಯಾಪಿ, ಪರವಾಗಿಲ್ಲ, ನಮ್ ದೇಶ ಎಷ್ಟು ಕಠಿಣವಾದ ದೇಶ, ಎಷ್ಟು ಚಾಲೆಂಜಿಂಗ್ ಥಿಂಗ್ಸ್, ಪರವಾಗಿಲ್ಲ. ಮೂರನೇದು ಬಹಳ ಇಂಪಾರ್ಟೆಂಟ್ ಕೆಪಾಸಿಟಿ ಈ ಸೋಷಿಯಲ್ ಕೆಪಾಸಿಟಿ. ನಾವು ಅಲ್ಲಿ ತುಂಬಾ ಫೇಲ್ ಆಗಿದ್ವಿ. ಔಟ್ ಆಫ್ 100 2 marks. ಅಲ್ಲಿ ನಾವು ಬೇರೆ ಪಿಲ್ಲರ್ಸ್ ಅಲ್ಲಿ ಫೇಲ್ ಆದ್ರೂ ಕೂಡ ಔಟ್ ಆಫ್ 100 50 ಪಾಸ್ ಅಂದ್ರೆ ನಾವು 48 49 45 ಹೇಳ್ಬಹುದು. ಇಲ್ಲಿ 2 mark 2.5 mark ಅಷ್ಟು ನಾವು ಕಚಡ ತರ ಆಡ್ತಾ ಇದೀವಿ. ದಟ್ ಈಸ್ ನಾಟ್ ಗುಡ್. ಸೊ ನಾವು 1 person ಆನ್ ಈ ಸೋಷಿಯಲ್ ಪೇಜಸ್, ಆನ್ ಈಸ್ ಇನ್ಫ್ಲೂಯೆನ್ಸ್ ಸರ್ಕಲ್ 100 ಜನರಿಗೆ ಹೇಳಿದ್ರೆ ಎಷ್ಟು ಜನರಿಗೆ ಈ ಜವಾಬ್ದಾರಿ ಎಲ್ಲ ಅರ್ಥ ಆಗ್ಬಹುದು. ಸೊ ನಮ್ ಸೋಷಿಯಲ್ ಕೆಪಾಸಿಟಿ ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಇನ್ ದ್ಯಾಟ್ ಸ್ಪೇಸ್ ಈಸ್ ಮೀಡಿಯಾ. ಸೋಷಿಯಲ್ ಕೆಪಾಸಿಟಿ ನಮ್ಮ ಕಂಟ್ರಿದು ಬೆಳೆಸಬೇಕು. ದ್ಯಾಟ್ ವಿಲ್ ಚೇಂಜ್ ದ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಆಮೇಲೆ ದಿಸ್ ಅನ್ಈಸಿ ಫ್ಯೂಚರ್. ಈಗ ಇಫ್ ವಿ ಡು ನಾಟ್ ಬಿಹೇವ್ ಪ್ರಾಪರ್ಲಿ, ಅಂಡ್ ಈಗ ನಾವು ಪಾಠ ಕಲ್ತಿದೀವಿ, ಬಟ್ ಮುಂದೆ ನಾವು ಸರಿಯಾಗಿ ಬಿಹೇವ್ ಮಾಡಿಲ್ಲ, ಈ ಫಂಗಸ್ ಏನಾರು ಬೆಳೆದ್ ಬಿಟ್ರೆ, ದೇರ್ ಈಸ್ ಎ ಮೇಜರ್ ಟೆಕ್ಸ್ಟ್ ಬುಕ್ ವಾಸ್ ರಿಟನ್ 20 years ಬ್ಯಾಕ್ ಬೈ ಒನ್ ಪರ್ಸನ್ ಕಾಲ್ಡ್ ದಿಸ್ ಮೈಕೋ. ಈ ಫಂಗಸ್ ಮೇಲೆ ಒಂದು ದೊಡ್ಡ ಮೋನೋಗ್ರಾಮ್. ಆ ಮೋನೋಗ್ರಾಮ್ ಅಲ್ಲಿ ಒಂದು ಇಂಡಿಯಾ ಪೇಜ್ ಅಲ್ಲಿ ಇನ್ 2 years ಇಫ್ ಎ ಪ್ಯಾಂಡಮಿಕ್ ಅಪಿಯರ್ಸ್, ಇಂಡಿಯಾ ಮೇ ಗೆಟ್ ವೈಪ್ಡ್ ಔಟ್ ಅಂತ ಒಂದು ಸೆಂಟೆನ್ಸ್ ಬರ್ದಿದ್ದಾರೆ. ಸೊ ಇಟ್ ಈಸ್ ನಾಟ್ ಎ ಜೋಕ್. ಅಂಡ್ ನಾವು ಜನ ನಮ್ ಸೋಷಿಯಲ್ ಕೆಪಾಸಿಟಿನ ಇಂಪ್ರೂವ್ ಮಾಡಲೇಬೇಕು. ಮತ್ತೆ ಅಬೌವ್ ಎವ್ರಿಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವ್ಯಾಕ್ಸಿನ್, ವ್ಯಾಕ್ಸಿನ್, ವ್ಯಾಕ್ಸಿನ್. ಕೋವ್ಯಾಕ್ಸಿನ್ ವಾಸಿ, ಕೋವಿಶೀಲ್ಡ್ ವಾಸಿ ಎಲ್ಲ ಬುರ್ಡೆ. ದಟ್ ಈಸ್ ನಾಟ್ ಕರೆಕ್ಟ್. ಆಲ್ ವ್ಯಾಕ್ಸಿನ್ಸ್ ಆರ್ ಸೇಮ್. Their rules are different, their roles are different. You cannot mix up the vaccine, but all vaccines are same. Second dose ಯಾವಾಗ ತಗೋಬೇಕು? ಕೋವ್ಯಾಕ್ಸಿನ್ ತಗೊಂಡ್ರೆ 1 month ಆದ್ಮೇಲೆ ತಗೊಳ್ಳೇಬೇಕು. ಕೋವಿಶೀಲ್ಡ್ ತಗೊಂಡ್ರೆ 3 ತಿಂಗಳ ಆದ್ಮೇಲೆ ತಗೋಬೇಕು. ಇದು ಈಗ ಫಿಕ್ಸ್ ಆಗಿದೆ. ಇದು ಏನ್ ಪ್ಯಾಂಡಮಿಕ್ ಬಂದಿದೆ, ಇದು ಏನ್ ಕೆಟ್ಟ ಕಾಲ ಬಂದಿದೆ, ಇದು ಸಂಕಟ ಬಂದಿದೆ. ನಾನು ಹೇಳ್ದೆ, ಈ ಸಂಕಟದಲ್ಲಿ ಕಷ್ಟದಲ್ಲಿ 2 ರಸ ಮಾಡಿ. ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗ್ಲಿ, ಮನೇಲಿ ಇದೀವಿ. ಎರಡನೇದು, ಈ ಪ್ರತಿ ಎಲ್ಲರಿಗೆ ನಾವು ಹಾಲಿಡೇಸ್ ಕೊಡ್ತೀವಿ, ಅದೇ ತರ ನಮ್ ಈ ಕೆಟ್ಟ ಗುಣ ಏನಿದೆಯಲ್ಲ, ಕ್ರಿಟಿಸೈಸ್, ಟೀಕೆ ಮಾಡೋದು, ಈ ಪ್ಯಾಂಡಮಿಕ್ ಅಲ್ಲಿ ಒಂದು ಹಾಲಿಡೇ ತಗೊಳ್ಳೋಣ. ಇದು ನಾವು ಹಾಲಿಡೇ ತಗೊಂಡ್ರೆ ಏನೇನ್ ಬದಲಾವಣೆ ಆಗುತ್ತೆ ನಮ್ಗೆ, ಮತ್ತೆ ಕಾರ್ಯಗಳು ಕೂಡ ನೀಟಾಗಿ ಆಗ್ತವೆ. ಬಟ್ ಐ ಥಿಂಕ್ ಆಲ್ಸೋ ದಟ್ ಇನ್ ದಿಸ್ ಪೀರಿಯಡ್ ಆಫ್ ಪ್ಯಾಂಡಮಿಕ್ ಲೆಟ್ ಅಸ್ ಬಿ ಮೋರ್ ಪಾಸಿಟಿವ್, ಲೆಟ್ ಅಸ್ ಬಿ ಯುನೈಟೆಡ್. ಹೆಲ್ಪ್ ಮಾಡ್ಲಿ. ಈ ದೇಶ ಬಹಳ ಕಷ್ಟವಾದ ದೇಶ, ಇದು ನಡ್ಸೋದಷ್ಟು ಈಸಿ ಇಲ್ಲ. ಅದರ ಮೇಲೆ ನಾವೆಲ್ಲ ಇಫ್ ವಿ ಆರ್ ಕ್ರಿಯೇಟಿಂಗ್ ಆಬ್ಸ್ಟಾಕಲ್ಸ್, nobody will be able to run. So this is a time to take a holiday from our criticizing nature ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಈ as I told you in the beginning, ಸ್ವಲ್ಪ ಪಾಸಿಟಿವ್ ಜರ್ನಲಿಸಮ್ ಆಗಲಿ. ಪಾಸಿಟಿವ್ on the 2 sides. One is scientifically correct and a lot of people criticize that ಹೆದರ್ಸ್ಬೇಡಿ ಅಂತ. ಹೆದರ್ಸ್ಬೇಡಿ, ಪರವಾಗಿಲ್ಲ,
ಜನರಿಗೆ ಸ್ವಲ್ಪ ಹೆದರಿಕೆ ಬೇಕು. ಸ್ಪೆಷಲಿ ನಮ್ಮ ಕಂಟ್ರಿನಲ್ಲಿ ನಾವು ಹೆದರಿಕೆಯಲ್ಲಿ ಅಂದ್ರೆ ಮತ್ತೆ ಹುಚ್ಚುಚ್ಚಾಗ ಆಡ್ತಾರೆ. ನಾನು ಜನವರಿ ತಿಂಗಳಲ್ಲಿ ನಾನು FB ಪೋಸ್ಟ್ ಮೇಲೆ ಒಂದೇ ದಿವಸದಲ್ಲಿ ನಮ್ಗೆ ಹಾಫ್ ಡೇ ನಲ್ಲಿ ಇನ್ ಅವರ್ ಇಮರ್ಜೆನ್ಸಿ ಕನಿಂಗ್ಹ್ಯಾಮ್ ರೋಡ್ ಅಲ್ಲಿ ವಿ ಸಾ 7 ಕೇಸಸ್ ಆಫ್ ಕೊರೋನಾ. ಅವಾಗ ಕೊರೋನಾ ಹೋಗಿದೆ ಅಂತ ಒಂದೇ ಗಲಾಟೆ ಇತ್ತು. ಸೊ ನಾನು FB ಮೇಲೆ ಹಾಕಿದೆ, ಡಾಕ್ಟರ್ಸ್ಗಳು ಕೂಡ ಆಲ್ ದ ಡಾಕ್ಟರ್ಸ್ ಆನ್ ಮೈ FB, ಹುಷಾರು, ಡೋಂಟ್ ರಿಮೂವ್ ಯುವರ್ ಮಾಸ್ಕ್, ವಿ ಆರ್ ಸೀಯಿಂಗ್ ಕೇಸಸ್, ದೇರ್ ಇಸ್ ಆಲ್ವೇಸ್ ಅ ಡೌಟ್ ದಟ್ ಸೆಕೆಂಡ್ ವೇವ್ ಮೇ ಕಮ್, ಡೋಂಟ್ ಟೇಕ್ ಇಟ್ ಲೈಟ್ಲಿ ಅಂತ ಹಾಕಿದ್ರೆ ನನಗೆ ಎಲ್ಲರ ಕಡೆಯಿಂದ ಫೋನ್ ಬಂತು, ಇನ್ಕ್ಲೂಡಿಂಗ್ ಮೈ ಓನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್. ಅಂಡ್ ವಿದಿನ್ 1 hour ಆ ಪೋಸ್ಟ್ ನಾನು ತೆಗಿಲೇಬೇಕಾಗಿತ್ತು. ನಾನು ತೆಗದೆ, ಬಟ್ ಇನ್ ದಟ್ 1 hour ಲಾಟ್ ಆಫ್ ಪೀಪಲ್ ಕಾಪಿ ಪೇಸ್ಟೆಡ್ ದಟ್ ಅಂಡ್ ದೇ ಪುಟ್ ಇಟ್ ಆನ್ ವಾಟ್ಸ್ಆಪ್ ಮೇಲೆ ವೈರಲ್ ಹೋಗಿ ಎಲ್ಲ ಕಡೆ ನನ್ನ ಹೆಸರು ಮೇಲೆ ವೈರಲ್ ಹೋಯ್ತು. ಹಾಸ್ಪಿಟಲ್, ಬಿಕಾಸ್ ಇಟ್ ವಾಸ್ ಸ್ಕೇರ್ಡ್ that we will be responsible for scaring people anta, they put on their page that Dr. Javli's account was hacked and don't take it seriously anta. Adu January. March ಅಲ್ಲಿ ಏನಾಯ್ತು ನಿಮ್ಗೆ ಗುರ್ತು, ನನ್ಗೆ ಗುರ್ತು. ಸೊ ಹೆದರಿಕೆ ಇರ್ಲಿ, ಪರವಾಗಿಲ್ಲ, ಜನ ಸ್ವಲ್ಪ ಹೆದರ್ಕೊಂಡ್ರೆ ವಾಸಿ ಅಂತ ತಿಳ್ಕೊಂಡಿದೀನಿ. ಬಟ್ ಕರೆಕ್ಟ್ ಇನ್ಫಾರ್ಮೇಶನ್, ಪಾಸಿಟಿವ್ ಇನ್ಫಾರ್ಮೇಶನ್ ಅಂಡ್ ಅನ್ನೆಸರಿ ಏನಾದ್ರು ಫೇಕ್ ಇದ್ರೆ ಅದನ್ನ ಕಂಡು ಹಿಡಿಬೇಕು, ಅದು ಫೇಕ್ ಅಂತ. ಅಂಡ್ ಸೈಂಟಿಫಿಕ್ ಇನ್ಫಾರ್ಮೇಶನ್ ಕೊಡಿ ಅಂತ ನಾನು ಹೇಳೋದು. With that, I think many of the controversies I have covered. You can ask me questions. ಥ್ಯಾಂಕ್ ಯು ಸರ್, ತುಂಬಾ ಇನ್ಫಾರ್ಮೇಶನ್ ಗಳನ್ನ ನೀವು ಶೇರ್ ಮಾಡಿದಿರಿ. ಈಗ ನಮ್ಮ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್, ಕನ್ನಡ ಪ್ರಭದಲ್ಲಿ ಎಲ್ಲ ಸಪ್ಲಿಮೆಂಟ್ಗಳ ಇನ್ಚಾರ್ಜ್ ಆಗಿರುವಂತರು ನಮ್ಮ ಜೋಗಿ ಅವರು ಸೀನಿಯರ್ ಮಾತನಾಡ್ತಾರೆ. ಹಲೋ ಸರ್, ನಮಸ್ಕಾರ. ನಿಮ್ಮ ಮಾಹಿತಿ ಇವತ್ತೇನೆಲ್ಲ ಹೇಳಿದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ಬಹಳ ವ್ಯಾಕ್ಸಿನ್ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ದಾರೆ ಅವರು. ಈ ವ್ಯಾಕ್ಸಿನ್ ಇಂಥ ಪ್ಯಾಂಡಮಿಕ್ ಟೈಮ್ ಅಲ್ಲಿ ತಗೋಬಾರ್ದಾಗಿತ್ತು ಅಂತ. ಅದೇನೋ ವ್ಯಾಕ್ಸಿನ್ ತಗೊಂಡವ್ರು 2 ವರ್ಷದಲ್ಲಿ ಸಾಯ್ತಾರೆ ಅಂತ ಹೇಳಿದ್ರು ನಿಜ ಅಲ್ಲ ಅಂತ. ಇದು ಟೋಟಲ್ ಫೇಕು, ಇದು ಕ್ರಿಮಿನಲ್, ಇವ್ರಿಗೆ ಅರೆಸ್ಟ್ ಮಾಡಬೇಕು. ಆಮೇಲೆ ಒಂದೇ ರಾಜ್ಯ ಇದರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅಸ್ಸಾಂ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರ ಸೋಷಿಯಲ್ ಪೇಜ್ ಮೇಲೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ದಿಸ್ ಇಸ್ ಅ ಫೇಕ್ ಇನ್ಫಾರ್ಮೇಶನ್, ವಿ ಆರ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಆನ್ ದೀಸ್ ಪೀಪಲ್, we will try and dig out the root of this ಏನಂತಾರೆ ಇದು, this wrong news, and this what you heard adu tappu sir, adu fake, and that too they have put it on the name of a ex Nobel laureate. Okay, thank you sir. ಹಾಗೆ ನಮ್ಮ HP ಮದನಗೌಡರು ಅವರು ಜನಮಿತ್ರ ಪತ್ರಿಕೆ ಸಂಪಾದಕರು ಮತ್ತೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಟ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ನಾವು ಈಗ ಒಂದು ಜನಕ್ಕೆ ನಮಗೆ ಈಗ ಗೊತ್ತಿರೋ ಹಾಗೆ ಅತಿ ಹೆಚ್ಚು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಸಾವನ್ನಪ್ಪರು ಭಯದಿಂದ ಸಾವನ್ನಪ್ಪಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ ಸರ್. ಇದೊಂದು ಭಯದ ಒಂದು ಏನು ಪಾಸಿಟಿವ್ ಬಂದ ತಕ್ಷಣನೇ ಏನೋ ನಾವು ಬದುಕೋದಿಲ್ಲ ಅನ್ನುವಂತಹ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಜನನು. ಹಾಗೆ ನಮ್ಮ ಮಾಧ್ಯಮದ ಮಿತ್ರರು ಅನೇಕರು ನಾವು ಯಾರು ಕಳ್ಕೊಂಡು ಅವರು ಕೂಡ ಅಷ್ಟೇ ಭಯದಿಂದಾನೇ ಈ ಇದರಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಅನ್ಕೊಂಡಿದ್ರು. ಅದಕ್ಕೆ ಭಯ ಬರ್ದೇ ಇರ್ಲಿಕ್ಕೆ ಅಂದ್ರೆ ಭಯ ಆಗದೆ ಇರ್ಲಿಕ್ಕೆ ಆದ್ರೂ ಏನಾದ್ರು ನಾವು ಏನ್ ಹೇಳ್ಬೋದು ಸರ್ ಅವ್ರಿಗೆ? ಇವರಿಗೆ ಭಯ ಇಲ್ಲ ಅಂದ್ರೆ ಹುಚ್ಚುತ್ತರ ಆಡ್ತಾರೆ, ಭಯ ಇದ್ರೆ ಈ ತರ ಆಗ್ತದೆ. ಬಟ್ ಈ ತರ ಆಗದೆ ವಾಸಿ, ಬಿಕಾಸ್ ಒನ್ಸ್ ದೇ ಗೋ ಟು ಹಾಸ್ಪಿಟಲ್ ವಿ ಹ್ಯಾವ್ ಗಾಟ್ ಎ ಕಂಪ್ಲೀಟ್ ಇವನ್ ಅವರ್ ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್ ಅಲ್ಲಿ ಕೂಡ ಸೈಕ್ಯಾಟ್ರಿಸ್ಟ್ ಆರ್ ದೇರ್ ಎವ್ರಿವೇರ್. ಅದೆಲ್ಲ ನಾವು ಪರಿಹರಿಸ್ತೀವಿ. ಬಟ್ ಅವ್ರಿಗೆ ಭಯನೇ ಇಲ್ಲ, ಅವ್ರು ಭಯಮುಕ್ತ ಆಗಿದ್ದಾರೆ ಅಂದ್ರೆ ಅವ್ರದ್ದು ಬಿಹೇವಿಯರ್ ಎಲ್ಲ ಹಾಳಾಗ್ತದೆ. ನೀವು ನೋಡಿದ್ರಲ್ಲ, ಈ ಸೆಕೆಂಡ್ ವೇವ್ ಬರೋದ್ ಮುಂಚೆ ಎಷ್ಟು ಮದುವೆಗಳು ಆಯ್ತು, ಹೌ ದೇ ಬಿಹೇವ್ಡ್ ಇನ್ ದ ಮ್ಯಾರೇಜಸ್, ನಾನೇ ನೋಡಿದ್ದೀನಿ ನನ್ನ ಕಣ್ಣಿಂದ. ಸೊ ಜನರಿಗೆ ಅರ್ಥ ಆಗಿಲ್ಲ ಎಂತ ಪಾರ್ಟಿಗಳು, ಅಪಾರ್ಟ್ಮೆಂಟ್ಸ್ ಅಲ್ಲಿ ಎವ್ರಿ ಮ್ಯಾರೇಜ್ ದೇ ಸೆಡ್ ಓನ್ಲಿ 40 people, ಓನ್ಲಿ 30 people ಸರ್, ಓನ್ಲಿ ರಿಲೇಟಿವ್ಸ್. ಅಲ್ಲಿ ಹೋದ್ರೆ 500 people and all are having disco and DJ and all that. ಸೊ ನಮ್ ಜನ ಸ್ವಲ್ಪ ದೇ ಆರ್ ನಾಟ್ ಲೈಕ್ ವೆಸ್ಟರ್ನ್ ಪೀಪಲ್, ಸ್ವಲ್ಪ ಭಯ ಇರೋದೇ ವಾಸಿ. ಲಾಟ್ ಆಫ್ ಮೈ ಫ್ರೆಂಡ್ಸ್ ಫ್ರಮ್ ಡೆಲ್ಲಿ ದೇ ಯೂಸ್ಡ್ ಟು ಕ್ರಿಟಿಸೈಸ್, ಕಾಲ್ ಮೀ, ये खौफ क्यों फैला रहे हो? अरे खौफ चाहिए थोड़ा सा, my opinion. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ನಮ್ಮ ಸತೀಶ್ ಅಂತೇಳಿ ಅವರು ತುಳಕೆರೆ ಅವರು ಲೈನ್ ಅಲ್ಲಿ ಇದ್ದಾರೆ. ಈಗ ಸಾಮಾನ್ಯವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಕೋವಿಶೀಲ್ಡ್ ಅಂತ ಏನು ಕೊಡ್ತಾ ಇದಾರಲ್ಲ, ಅದರಿಂದ ಬ್ಲಡ್ ಕ್ಲಾಟ್ ಆಗತ್ತೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ನಮ್ಮ ಜನರಲ್ಲಿ ಮೂಡ್ಬಿಟ್ಟಿದೆ. 10 ಲಕ್ಷ ಜನರಲ್ಲಿ 4 ಜನರಿಗೆ ಈ ರೀತಿ ಬ್ಲಡ್ ಕ್ಲಾಟ್ ಆಗತ್ತೆ ಅಂತಕ್ಕಂಥದ್ದು ಒಂದು ಮಿಥ್ಯೋ ಅಥವಾ ವೈಜ್ಞಾನಿಕವಾಗಿ ಇದು ಸಾಬೀತಾಗಿರತಕ್ಕಂಥ ವಿಚಾರನ ಗೊತ್ತಿಲ್ಲ. ಬಟ್ ನನಗೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬಂದಿದೆ. ನಾನು ಉತ್ತರ ಹೇಳಿ 3 ಪಾಯಿಂಟ್ಗಳು. ಒಂದು, ಈ ನಮ್ಮ ದೇಶದಲ್ಲಿ ಈಗ 20 crore ಡೋಸಸ್ ಕೊಟ್ಟಾಗಿದೆ. ಮೈನಾರಿಟೀಸ್ ಕೋವ್ಯಾಕ್ಸಿನ್, ಮೆಜಾರಿಟೀಸ್ ಕೋವಿಶೀಲ್ಡ್.
20 crore ಅಂದ್ರೆ more than 2.5 times of Europe, 5 times of Australia, almost 2/3 of America. ಇಷ್ಟು ಜನರಿಗೆ ಆ ಕಂಟ್ರಿನಲ್ಲಿ ಇಷ್ಟು ವ್ಯಾಕ್ಸಿನ್ ನಾವು ಕೊಟ್ರೆ ಬರೇ ಇಷ್ಟು ಲಕ್ಷ ಜನರಲ್ಲಿ 4 ಜನರಿಗೆ ಕ್ಲಾಟ್ ಆಗಿದೆ, ಅದನ್ನು ಕ್ವೆರಿ ಕ್ಲಾಟ್ ಇತ್ತು ಇಲ್ಲ ಅಂತ ಅದ್ರ ಮೇಲೆ ತುಂಬಾ ಡಿಬೇಟ್ ಮಾಡಬಹುದು. ದಟ್ ಮೀನ್ಸ್ ದಟ್ ಇಸ್ ಸುಳ್ಳು. ಆಸ್ ಅ ಭಾರತೀಯ ನೀವು ಅರ್ಥ ಮಾಡ್ಕೋಬೇಕು, 20 crore ಜನರಿಗೆ ನಾವು ಕೊಟ್ಟಿದೀವಿ, ಏನು ಇಲ್ಲಿ ಆಗ್ತಾ ಇಲ್ಲ. ಸೊ ಅದರಲ್ಲಿ ಉತ್ತರ ಎಲ್ಲ ಬಂತು ನಮ್ಗೆ. ಸೊ ನಾವು ಹೊರಗಡೆ ನೋಡಂಗಿಲ್ಲ, ನಾವು ಒಳಗಡೆ ನೋಡ್ತೀವಿ. ನಮ್ದು ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಅಂಡ್ ಇದು ಎಲ್ಲ ಸುಳ್ಳು. ನಮ್ಮ ಕರ್ನಾಟಕ ಪತ್ರಕರ್ತೆಯರ ಸಂಘದ ಅಧ್ಯಕ್ಷ ಆದಂತ ಶಾಂತಲಾ ಧರ್ಮರಾಜ್, ಆಕಾಶವಾಣಿಯ ನಿರ್ದೇಶಕರಾದಂತ ನಮ್ಮ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಕ್ವಶನ್ ಕೇಳೋದಕ್ಕೆ ಲೈನ್ ಅಲ್ಲಿ ಇದ್ದಾರೆ, ಮಾತನಾಡಿ. ಡಾಕ್ಟರ್ ನಮಸ್ಕಾರ. ಬಹಳ ಖುಷಿ ಆಯ್ತು ನಿಮ್ಮ ಎಲ್ಲಾ ಮಾಹಿತಿ, ಮತ್ತೆ ನಮ್ಗೆಲ್ಲ ನಿಮ್ಮ ಒಂದು ನಗುಮುಖ ಕಾನ್ಫಿಡೆನ್ಸ್ ಅನ್ನ ಇನ್ನೂ ನಮ್ಗೆಲ್ಲರಿಗೂ ಜಾಸ್ತಿ ತಂದು ಕೊಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಮಾರು 50,000ಗಿಂತಲೂ ಹೆಚ್ಚು ಹೃದಯಗಳನ್ನ ತಾವು ತಟ್ಟಿ ಬಂದವರು. ಸುಮಾರು ಇಂತಹ ಪ್ಯಾಂಡಮಿಕ್ ಸಮಯದಲ್ಲಿ ನಿಮ್ಮ ಘನತೆ ಮತ್ತು ಪ್ರಬುದ್ಧತೆಯನ್ನ ಮೆರೆದಿದ್ದೀರಾ, ಅದಕ್ಕೆ ನಮ್ಮೆಲ್ಲ ಬಳಗದಿಂದ ನಿಮ್ಗೆ ಅಭಿನಂದನೆಗಳು ಡಾಕ್ಟ್ರೆ. ಈ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು, ಅದು ನಮ್ಗೆ ಫಂಗಸ್ ಮತ್ತು ಇದಕ್ಕೂ ಹೆಲ್ಪ್ ಆಗತ್ತಾ? ಫಂಗಸ್ಗೂ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಫಂಗಸ್ ಇಸ್ ಅ ಸೈಡ್ ಎಫೆಕ್ಟ್ ಆಫ್ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್, indiscriminately given steroids and unhygienic condition. ಇದರಿಂದ ಏನದು ಅಲ್ಲಿ ಕಾಯ್ಕೊಂಡಿರ್ತದೆ ಆ ಫಂಗಸ್, ಅದು ಬೆಳೀತದೆ. ಅದಕ್ಕೂ ಈ ವ್ಯಾಕ್ಸಿನ್ಗೂ ಸಂಬಂಧ ಇಲ್ಲ. ಜನರಲ್ ಸೆಕ್ರೆಟರಿ GC ಲೋಕೇಶ್ ಮಾತನಾಡ್ತಾರೆ ಸರ್. ಎಸ್ ಸರ್, ನಮಸ್ತೆ. ನಮಸ್ತೆ ಸರ್, ಈಗ ಫಂಗಸ್, ಬ್ಲಾಕ್ ಫಂಗಸ್, ವೈಟ್ ಫಂಗಸ್ ನೀವ್ ಹೇಳಿದ್ರಿ, ಇದು ಸ್ಟೆರಾಯ್ಡ್ ತಗೊಂಡ್ರೆ ಶುಗರ್ ಕಂಟ್ರೋಲ್ ಇಲ್ಲದೆ ಇದ್ರೆ ಬರುತ್ತೆ ಅಂತ. ಒಂದ್ ವೇಳೆ ಅದು ಯಾವ್ದು ಇಲ್ಲದೆ, ಕರೋನಾ ಬರದೇ ಇದ್ದು ಸ್ಟಿರಾಯ್ಡ್ ತಗೊಳ್ಳದೆ ಇದ್ದು ಅವ್ನು ಹೆಲ್ತಿ ಆಗಿದ್ರು ಕೂಡ ಈ ಬ್ಲಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್ ಬರೋ ಚಾನ್ಸಸ್ ಇದೆಯಾ? ಒಂದ್ ಪ್ರಶ್ನೆ. ಇನ್ನೊಂದು, ಫ್ಯಾಕ್ಟ್ರಿಗೆ ಬಳಸುವಂತ ಆಕ್ಸಿಜನ್ ಅನ್ನ ಈಗ ಈ ಹ್ಯೂಮನ್ ಇದಕ್ಕೆ ಬಳಸ್ತಾ ಇದ್ದಾರೆ, ಅದರಿಂದ ಕೂಡ ಫಂಗಸ್ ಬರ್ತಾ ಇದೆ ಅಂತ ಒಂದು ರೂಮರ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? 2 things. ಫಸ್ಟ್, ಈ ಕಂಪ್ಲೀಟ್ ಹೆಲ್ದಿ ಇರೋರಿಗೆ ಸಾಧ್ಯ ಇದೆಯಾ? ವೆರಿ 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 ರೇರ್. 0.1% ಅಂತ ಹೇಳ್ಬಹುದು. ಏನಾರ ಕಾರಣ ಇರಬೇಕು, ಬಟ್ ವೆರಿ ರೇರ್. ಎರಡನೇದು, ಬಿಕಾಸ್ ಇವನ್ ಬಿಫೋರ್ ಕೋವಿಡ್ ಕಾಲದಲ್ಲಿ ನಾವು ನೋಡಿದ್ರೆ ಫಂಗಲ್ ಇನ್ಫೆಕ್ಷನ್, ಅವಾಗ ಕೂಡ ಇಂಥ ಜನರಿಗೆ ಬರ್ತಾ ಇತ್ತು. ಈ ಇಂಡಸ್ಟ್ರಿಯಲ್ ಆಕ್ಸಿಜನ್, ಲಾಟ್ ಆಫ್ ಟೀಕೆ ಮೊದಲೇ ಬರ್ತಾ ಇತ್ತು. ದಟ್ ಎ ಡರ್ಟಿ ಮಾಸ್ಕ್, ಬಿ ಡರ್ಟಿ ವಾಟರ್ ಇನ್ ದ ಹ್ಯೂಮಿಡಿಫೈಯರ್, ಆಕ್ಸಿಜನ್ ವಾಟರ್ ಇಂದ ಹೋಗ್ತದೆ. ಆಮೇಲೆ ಡರ್ಟಿ ಟ್ಯೂಬಿಂಗ್, ಡರ್ಟಿ ಮಾಸ್ಕ್ ಆಫ್ ದ ಆಕ್ಸಿಜನ್ ಟ್ಯೂಬ್ಗೆ ಒಂದು ಮಾಸ್ಕ್ ಇರ್ತದೆ. ಆರ್ ಇಂಡಸ್ಟ್ರಿಯಲ್ ಆಕ್ಸಿಜನ್ ವಿಚ್ ಇಸ್ ನಾಟ್ ಕ್ಲೀನ್ ಅಂತ. ICMR has done a serious big study on this, and manne tanka we were thinking like what you are telling, but now we know no, that is not the reason. ee ಹಾವುಗಳು ಬೇರೆ ಕಡೆ ಇದಾವೆ, ಅಲ್ಲಿ ಹೋಗಿ ಹೊಡಿಬೇಕು, ಅಲ್ಲಿ ಇಲ್ಲ. ಡಯಾಬಿಟಿಸ್ ಫಟಾಫಟ್ ಮ್ಯಾನೇಜ್ಮೆಂಟ್, ಸ್ಟಿರಾಯ್ಡ್ ಬೇಸಿಸ್ ತಾಗಬಾರ್ದು. ಪೀಪಲ್ ಶುಡ್ ಲರ್ನ್. ಸುಮ್ನೆ ಮಕ್ಕಿ ಅಲ್ಲಿ ಏನ್ ಬರ್ದಿದ್ದಾರೆ ಗೈಡ್ ಲೈನ್ ಅಲ್ಲಿ ಫಾಲೋ ಮಾಡ್ಬೇಕು. ನಮ್ಮ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸತ್ಯ ಅವರು ಲೈನ್ ಅಲ್ಲಿ ಇದ್ದಾರೆ. ನಮಸ್ತೆ. ಈಗ ಡಾಕ್ಟ್ರೆ, ನಂದು ಒಂದೇ ಒಂದು ಕಾಳಜಿ, ನೆಗ್ಲಿಜೆನ್ಸ್ ಅವರ್ ಲೈಫ್ ಸ್ಟೈಲ್ ಆಗೋಗಿದೆ ಇಂಡಿಯನ್ಸ್ಗೆ. ಬಿಡಿ, ಯಾವುದು ನೆಗ್ಲಿಜಿಯನ್ಸ್ ಲೈಫ್ ಸ್ಟೈಲ್ ಆಫ್ ಅವರ್ಸ್, ದುರಂತ ಅದು. ಆದ್ರೆ ನನಗೆ ಒಂದು ಕಾಳಜಿ ಇರುವಂತದ್ದು ಏನಂದ್ರೆ, ಈಗ ಎಕ್ಸಾಮಿನೇಷನ್ ನಡಿಬೇಕಾಗಿದೆ, SLC, PUC ಅಂಡ್ ಆಲ್. ಈಗ 3rd ವೇವ್ ನಲ್ಲಿ ಚಿಲ್ಡ್ರನ್ಸ್ ಅಟ್ಯಾಕ್ ಆಗುತ್ತೆ ಅನ್ನೋದು, ದೇರ್ ಇಸ್ ಎ ಮೆಡಿಕಲ್ ರಿಪೋರ್ಟ್ಸ್. ದೇ ಆರ್ ಥಿಂಕಿಂಗ್ ಲೈಕ್ ದಟ್. ಆ ಲೈನ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ನೆಕ್ಸ್ಟ್? ನಿಮ್ಮ ಅಭಿಪ್ರಾಯದಲ್ಲಿ ಏನು ಇದು? ಈಗ ಮಕ್ಕಳದು ಎಕ್ಸಾಮ್ಸ್, ಶಾಲೆ, ಕಾಲೇಜು, ಈ ನೆಕ್ಸ್ಟ್ ಅಟ್ಲೀಸ್ಟ್ ಈಗ ನಾವು 65 ವರ್ಷದವ್ರದ್ದಾಯ್ತು. ಈಗ ಸರ್, ಇದರ ಮೇಲೆ ನಾನು ಯೋಚನೆ ಹೇಳ್ತೀನಿ. ನಮ್ಮ ಜೀವನದಲ್ಲಿ ಫ್ರಮ್ ಯುವರ್ ಚೈಲ್ಡ್ಹುಡ್ ಟಿಲ್ ಟುಡೇ ಇಂಥ ಕಾಲ ನಾವು ಎಂದೂ ನೋಡಿಲ್ಲ, ನೋಡ್ತಾ ಇದ್ದೀವಿ, ಅನುಭವಿಸ್ಬೇಕು, ಪಾರಾಗ್ಬೇಕು. ಎರಡನೇದು, ಈ ಉರ್ದುನಲ್ಲಿ ಒಂದು ಗಾದೆ ಇದೆ, ಜಾನ್ ಹೈ ತೋ ಜಹಾನ್ ಹೈ. ನಾವು ಬದುಕಿದ್ರೆ ಎಕ್ಸಾಮು, ಪರೀಕ್ಷೆ, ಈ ಡಿಗ್ರಿ, ಸ್ಕೂಲ್ ಎಲ್ಲ ಬರ್ತದೆ. ಸೊ ಫಸ್ಟ್ ಈಸ್ ಬದುಕಬೇಕು. ಸೊ ಇದರ ಮೇಲೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ಬಿಕಮ್ಸ್ ಇಂಪಾರ್ಟೆಂಟ್. ದಟ್ ಹೌ ಇಫ್ ವಿ ಕೆನಾಟ್ ಈಟ್ ಲೈಕ್ ದಿಸ್, ಕ್ಯಾನ್ ವಿ ಈಟ್ ಲೈಕ್ ದಿಸ್? ದಟ್ ಈಸ್ ದ ಆನ್ಸರ್. ನಾವು ವಿ ಆರ್ ಗಾಟ್ ಯೂಸ್ ಟು ಒಂಥರ ಎಕ್ಸಾಮ್. ಕ್ಯಾನ್ ವಿ ಚೇಂಜ್ ದ್ಯಾಟ್? ಸೊ ಸಮ್ ಎಜುಕೇಶನಿಸ್ಟ್, ಗವರ್ನೆನ್ಸ್ ಪೀಪಲ್ ಹ್ಯಾವ್ ಟು ಕಮ್ ಔಟ್ ಅಂಡ್ ಒಂದು ಹೊಸ ಜುಗಾಡ್ ಬರಬೇಕು ಇದರ ಮೇಲೆ, ಇನಿಷಿಯೇಟಿವ್, ಅಂಡ್ ಪೀಪಲ್ ಹ್ಯಾವ್ ಟು ಓನ್ ದ್ಯಾಟ್ and get life going. Jahan hai to jahan hai. Thank you, sir.
ನಮ್ಮ ರಾಷ್ಟ್ರೀಯ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರಾದಂತ BV ಮಲ್ಲಿಕಾರ್ಜುನಯ್ಯನವರು, ಅವರು ಕನ್ನಡ ಸಂಪಾದಕರು ಕೂಡ ಹೌದು. ಅವರು ಸರ್, ಈಗ ನಾನು ಇದನ್ನ ಯಾರು ಕೇಳಿರ್ಬೋದು ಅಂತ ನನಗೆ ಗೊತ್ತಿಲ್ಲ. ಈಗಾಗಲೇ ವೈಟ್ ಫಂಗಸ್ ನಿಂದ ಕರಳಿಗೆ ರಂಧ್ರಗಳು ಕೊರೆಯುತ್ತೆ ಅಂತ ಒಂದು ಸುದ್ದಿ ಇದೆ. ಇದು ಇನ್ನೊಂದು ನನಗೇನಂತಂದ್ರೆ, ಈ ಸ್ಟೆರಾಯ್ಡ್ ತಗೊಳ್ಳೋದ್ರಿಂದಾಗಿ ಮನುಷ್ಯನ ದೇಹದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಮನುಷ್ಯ ದಪ್ಪ ಆಗ್ತಾ ಹೋಗ್ತಾ ಇರ್ತಾನೆ. ಆಮೇಲೆ ಈ ಬೇರೆ ಅಂಗಗಳಿಗೆ ಅದು ತೊಂದರೆ ಆಗತ್ತೆ ಅನ್ನೋದು ಒಂದು ಇದು. ಈಗ ಆರ್ಥ್ರೈಟಿಸ್ ಇರೋರಿಗೆ ಸ್ಟೆರಾಯ್ಡ್ ಕೊಡ್ತಾರೆ. ಆ ಸ್ಟೆರಾಯ್ಡ್ ಕೊಟ್ಟಾಗ ಅದು ಅವನಿಗೆ ಈಗ ಗೊತ್ತಾಗ್ತಿಲ್ಲ, ಅದು BP ಜಾಸ್ತಿ ಆಗತ್ತೆ ಅನ್ನೋ ಒಂದು ಕಲ್ಪನೆ ಇದೆ. ಈ ಕೊರೋನಾ ಮಧ್ಯದಲ್ಲಿ ಕೂಡ ಈ ತರದ ರೋಗಗಳಿಗೂ ನಮಗೆ ಪರಿಹಾರ ಬೇಕಾಗಿದೆ. ಯಾಕಂದ್ರೆ ಈ ಕರೋನಾ ಒಂದು ಮಹಾಮಾರಿಯಿಂದ ಹೊರಗಡೆ ಬರೋದು ಹೆಂಗೆ ಏನಂದ್ರೆ ನಿಮ್ಮ ಸಲಹೆಗಳಿಗೆ ಬೇಕೇ ಬೇಕಾಗಿದೆ. ಈಗ ನಡೀತಾ ಇದೆ. ಇವೆರಡನ್ನ ಈ ವೈಟ್ ಫಂಗಸ್ ಇಂದ ಕರುಳುಗಳಿಗೆ ರಂಧ್ರ ಆಗತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? 2 ಥಿಂಗ್ಸ್. ಫಸ್ಟ್ ಸ್ಟಿರಾಯ್ಡ್ ಹೇಳ್ತೀನಿ. ಇದು ಏನ್ ಕೊರೋನಾದಲ್ಲಿ ಸ್ಟಿರಾಯ್ಡ್ ಕೊಡ್ತೀವಿ, ಇದು ಬರೀ 10 ದಿವಸ ಅಷ್ಟೇ. ಸೊ ಇಟ್ಸ್ ಎ ಶಾರ್ಟ್ ಪೀರಿಯಡ್ ಸ್ಟಿರಾಯ್ಡ್. ಇದರಲ್ಲಿ ಫ್ಯಾಟ್ ಆಗ್ತಾನೆ, ಅದು ಇದು ಅವೆಲ್ಲ ಕ್ರಾನಿಕ್ ಸ್ಟಿರಾಯ್ಡ್ ಥೆರಪಿ, ಅದು ಬೇರೆ, ಅದನ್ನ ಬಿಟ್ಬಿಡಿ, ಅದು ಬಹಳ ಡಿಫ್ರೆಂಟ್ ಹೊಸ ಚಾಪ್ಟರ್. ಇಲ್ಲಿ ಬರೀ 10 ದಿವಸ. ಇಲ್ಲಿ ಏನ್ ತೊಂದರೆಗಳು ಆಗ್ತವೆ, ದಟ್ ಈಸ್ ಬಿಕಾಸ್ ಇಂಡಿಸ್ಕ್ರಿಮಿನೇಟ್ ಡೋಸಸ್. ಸೊ ಆ ಗೈಡ್ ಲೈನ್ ಏನ್ ಕೊಟ್ಟಿದಾರೋ ಆ ಗೈಡ್ ಲೈನ್ ನ ಹಿಡ್ಕೊಂಡು ಅಷ್ಟೇ ಡೋಸ್ ನಾವು ಕೊಟ್ರೆ ತೊಂದರೆಗಳು ಆಗಂಗಿಲ್ಲ. ಸ್ಟೆರಾಯ್ಡ್ ಕೊಡ್ಬೇಕಂದ್ರೆ ಒಂಥರ ರೋಪ್ ವಾಕ್. ಕೊಟ್ಟಿಲ್ಲ ಅಂದ್ರೂ ಬೀಳ್ತೀವಿ, ಕೊಟ್ರು ಬೀಳ್ತೀವಿ. ಸೊ ಕರೆಕ್ಟ್ ಆಗಿ ಕೊಡ್ಬೇಕು, ಕರೆಕ್ಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಕರೆಕ್ಟ್ ಟೈಮ್ ಅಲ್ಲಿ ನಿಲ್ಸ್ಬೇಕು. ದೆನ್ ವಿ ವಾಕ್ ದ ರೋಪ್ ಅಂಡ್ ಗೋ ದಟ್ ಸೈಡ್. ಬಟ್ ದಟ್ ಈಸ್ ಅ ಇಂಪಾರ್ಟೆಂಟ್ ಡ್ರಗ್, ಅದು ಬಿಡಾಕ ಆಗಂಗಿಲ್ಲ. ದೆನ್ ಈ ಪೆನಿಟ್ರೇಟಿವ್ ಫಂಗಲ್ ವೈಟ್ ಫಂಗಲ್ ಇನ್ಫೆಕ್ಷನ್ ಅಂತೀವಿ. ಕ್ಯಾಂಡಿಡಾ ಅಂತ ಒಂದು ಫಂಗಸ್ ಇದೆ, ಇದು ವೈಟ್ ಕಾಣಿಸ್ತದೆ. ಇದು ವೆರಿ ಕಾಮನ್. ನಾವು ಆಫ್ಟರ್ ಬೈಪಾಸ್ ಸರ್ಜರಿ ಅಥವಾ ದೊಡ್ಡ ಆಪರೇಷನ್ ಮಾಡಿದ್ಮೇಲೆ ಕೆಲವು ಮುದುಕರು ಇರ್ತಾರೆ, ಅವ್ರಿಗೆ ಏನು ದಮ್ಮಿಲ್ಲ ಬಾಡಿಯಲ್ಲಿ, ಅಂತವ್ರಿಗೆ ನ್ಯೂಟ್ರಿಷನಲ್ ಸ್ಟಾಟಸ್ ಇಸ್ ಲೋ. ಸಡನ್ಲಿ ದೇ ವಿಲ್ ಕಮ್ ಬ್ಯಾಕ್ ಆಫ್ಟರ್ ಆಪರೇಷನ್, ತುಂಬಾ ಬಿಕ್ಕಳಿಕೆ ಬರ್ತಾ ಇದೇವೆ ಅಂತ. ಅವ್ನ್ ಬಿಕ್ಕಳಿಕೆ ಅಂತ ಹೇಳಿದ ತಕ್ಷಣ ನನ್ಗೆ ಗುರ್ತು ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿದೆ ಅನ್ನನಲಿಕೆಯಲ್ಲಿ ಅಂತ. ಟ್ಯೂಬ್ ಹಾಕಿ ನೋಡಿದ್ರೆ ಅಲ್ಲಿ ಫುಲ್ ವೈಟ್ ಆಗಿರ್ತದೆ. ಇದೇ ಫಂಗಸ್ಸು ಸ್ವಲ್ಪ ಬೇರೆ ಜಾತಿ ಫಂಗಸ್ಸು, ಈ ವೈಟ್ ಫಂಗಸ್ ಅಂತ ಕೆರುಳಿನಲ್ಲಿ ಇನ್ಫೆಕ್ಷನ್ ಮಾಡಬಹುದು ಸ್ಟಿರಾಯ್ಡ್ ಜಾಸ್ತಿ ಆದ್ರೆ. ಅಂಡ್ that variety can be a penetrative fungal infection. ಅಂದ್ರೆ ಆ ಪೆನಿಟ್ರೇಟ್ ಮಾಡಿ ತೂತುಗಳು ಮಾಡ್ಬಿಡ್ತವೆ. Then that will be a very serious matter. We have to go inside, operate, remove that intestine. But very very rare. ಈ ಫಂಗಸ್ ಅಂತ ದೊಡ್ಡ ಹೈಪ್ ಆಯ್ತು ಪೇಪರ್ಸ್ ಅಲ್ಲಿ ಎಲ್ಲ. ಬಟ್ ವಾಟ್ 1 case or 2 case. ಈ ಬ್ಲಾಕ್ ಫಂಗಸ್ ಮಾತ್ರ ಬೈ ಟುಡೇ ಇನ್ ದಿಸ್ ಕಂಟ್ರಿ 10,000 ಮೇಲೆ ಆಗಿದಾವೆ ಪೇಷಂಟ್ಸ್. ಬಟ್ 10,000 ಎಲ್ಲಿ 1.4 ಬಿಲಿಯನ್ ಜನರಲ್ಲಿ ಸ್ವಲ್ಪ ಹೈಪ್ ಅದು. 1.4 ಬಿಲಿಯನ್ ಅಲ್ಲಿ 10,000 ಅಂದ್ರೆ ಒಂದು ಏನು ಇಲ್ಲ, ಡ್ರಾಪ್ ಇಲ್ಲ. ಸೊ ಇದು ಹೈಪ್ ಆಗ್ತದೆ ಸ್ವಲ್ಪ ಜಾಸ್ತಿ. ಡಾಕ್ಟರ್, ಇನ್ನೊಂದು, ನಾವು ಈ ಕೊರೋನಾಗೋಸ್ಕರ ಸಾಕಷ್ಟು ಜನ ಹಾಸ್ಪಿಟಲ್ ಸೇರ್ತಾರೆ. ಹೌದು. ಆರಂಭದಲ್ಲಿ ಕ್ಯೂರ್ ಆಗಿದ್ದಾರೆ ಅನ್ನೋ ಮನೋಭಾವನೆನೂ ಬರುತ್ತೆ, ಅವ್ರಿನ್ನ ನಾಳೆ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಒಂದು ಸ್ಟೇಜ್ಗೂ ಬರುತ್ತೆ. ಕೊನೆ 2 ದಿವಸದಲ್ಲಿ ಅವ್ನು ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಅವ್ನು ಸತ್ತೆ ಹೋಗ್ಬಿಡ್ತಾನೆ. ಇದು ಹೇಗದು ನನಗೆ ಇಲ್ಲಿನವರೆಗೂ ಅರ್ಥವಾಗದೆ ಇರೋದು ಅಂದ್ರೆ, ಯಾರ್ದು ತಪ್ಪಿಲ್ಲ, ಅದು ಹಣೆ ಬರ. ಕೊರೋನಾ ಆದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಒನ್ಸ್ ಸೈಟೋಕೈನ್ ಸ್ಟಾರ್ಟ್ಸ್ ಕಮಿಂಗ್, ದ ವಿಷ, ಈ ಕ್ಲಾಟಿಂಗ್ ಆಗ್ತದೆ ಮೈಯಲ್ಲಿ. ಸ್ಲೋ ಡೆತ್ ಆರ್ ಸಡನ್ ಡೆತ್, 2 types ಆಫ್ ಸಾವು. ಈ ಸ್ಲೋ ಸಾವು ಆದ್ರೆ ಅವನ್ ಲಂಗ್ಸ್ ಈ ಎಲ್ಲ ಕ್ಲಾಟ್ಸ್ ಆಗಿ ಕೊಳದ್ ಹೋಗ್ತಾ ಇದಾವೆ, ಗ್ಯಾಂಗ್ರೀನ್ ತರ. ಅಂಡ್ ಈ ಕೊಳದ್ ಹೋಗೋದ್ ಲಂಗು ಪುನಃ ಇಂಪ್ರೂವ್ ಆಗಂಗಿಲ್ಲ. ಅವರಿಗೆ ವೆಂಟಿಲೇಟರ್ ಹಾಕ್ತಿವಿ, ಫಸ್ಟ್ ಪ್ರೋನ್ ಮಾಡ್ತೀವಿ, ವೆಂಟಿಲೇಟರ್ ಹಾಕ್ತಿವಿ, ಸುಧಾರಿಸ್ತಾ ಇಲ್ಲ, ಸತ್ತು ಹೋಗ್ತಾ ಇದ್ದಾನೆ. ಅವಾಗ ಹಾರ್ಟ್ ಲಂಗ್ ಮಷೀನ್ ಎಕ್ಮೋ ಹಾಕ್ತಿವಿ. ಎಕ್ಮೋ ಹಾಕಿ ಕೂಡ ಅದು ಕರೆಕ್ಟ್ ಟೈಮ್ ಅಲ್ಲಿ ಹಾಕಿದ್ರೆ ಯೂಸ್ ಆಗುತ್ತೆ, ಕರೆಕ್ಟ್ ಟೈಮ್ ಅಲ್ಲಿ ಹಾಕಿಲ್ಲ ಅಂದ್ರೆ ರಿವರ್ಸ್ ಆಗಂಗಿಲ್ಲ. ಇಕ್ಮೋ ಮೇಲೆ ಕೂಡ ಸತ್ತು ಹೋಗ್ತಾ ಇದ್ದಾನೆ. ಅವಾಗ ಲಾಸ್ಟ್ ರಾಮಬಾಣ ಅಂದ್ರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಬೇರೆಯವರು ಸತ್ ಹೋಗ್ತಾ ಜನರದ್ದು ಲಂಗ್ಸ್ ತಗೊಂಡು ಅವ್ರಿಗೆ ಹಾಕ್ತಿವಿ. ಬಟ್ ದಟ್ ಈಸ್ ರೇರ್, ಡಿಫಿಕಲ್ಟ್ ಆಪರೇಷನ್, ಅದರಲ್ಲಿ ಕೂಡ ಮಾರ್ಟಾಲಿಟಿ ಜಾಸ್ತಿ. ಬಟ್ ಸ್ಲೋ ಡೆತ್ ದಿಸ್ ಇಸ್ ದ ರೀಸನ್. ಸಡನ್ ಆಗಿ ಸತ್ ಹೋದ ನಾನು ಈಗಲೇ ಹೇಳ್ತಾ ಇದ್ದೀನಿ, ಒಂದು ದೊಡ್ಡ ಡಾಕ್ಟರ್ ಬೆಂಗಳೂರಲ್ಲಿ ಕೊರೋನಾ ವಾಸಿಯಾಗಿ ಆಚೆ ಬಂದು ದೆನ್ ಕೆಲವು ದಿವಸ ಆದ್ಮೇಲೆ ಸಡನ್ಲಿ ರಾತ್ರಿ ಸತ್ತೋದ್ರು. ದಟ್ ಈಸ್ ಡ್ಯೂ ಟು ಕ್ಲಾಟಿಂಗ್ ಆಫ್ ದ ಆರ್ಟರೀಸ್ ಆಫ್ ದ ಹಾರ್ಟ್. ಎಲ್ಲರಿಗೆ ಕೊರೋನಾ ಬಂದಿದೆ ಅಂತ ಗುರುತಾದ ತಕ್ಷಣ ಅವರಿಗೆ ನಾವು ಈ ಪ್ಯಾರಾಸಿಟಮಾಲ್ ಹಾಕ್ತಿವಿ, ಆ ತರ ಇದು ಹಾಕ್ತಿವಿ, ಅದು ಹಾಕ್ತಿವಿ. ಅದೇ ತರ ಅವರಿಗೆ ಆಂಟಿ ಕ್ಲಾಟಿಂಗ್ ಮೆಡಿಸಿನ್ ಹಾಕ್ತಿವಿ, ರಕ್ತ ಹೆಬ್ಕೊಂಡು ಹೋಗ್ಬಾರ್ದು ಅಂತ ಮೆಡಿಸಿನ್ ಹಾಕ್ತಿವಿ. ಈ ಮೆಡಿಸಿನ್ ದಿನಕ್ಕೆ 2 ಟ್ಯಾಬ್ಲೆಟ್ ನಾವು ಅಟ್ಲೀಸ್ಟ್ 1-2 ತಿಂಗಳ ನಡೆಸಬೇಕು, ಅಟ್ಲೀಸ್ಟ್ 1.5 ತಿಂಗಳ ನಡೆಸಬೇಕು. ಆವಾಗ ಈ ಕ್ಲಾಟಿಂಗ್ ಆಗಂಗಿಲ್ಲ ಒಳಗಡೆ.
ನಾವು ಕೊಟ್ಟಿಲ್ಲ ಅಥವಾ ಅವ್ನ್ ತಗೊಂಡು ಸುಮ್ನೆ ಇಟ್ಬಿಟ್ಟ, ಅಯ್ಯೋ ನಾನ್ ಮರ್ತೋದೆ, ಹೆಂಡತಿ ರಿಮೈಂಡ್ ಮಾಡ್ತಿದ್ದಾಳೆ, ಹೆಂಡತಿಗೂ ಬೈತಾ ಇದ್ದಾನೆ, ಆವಾಗ ಕ್ಲಾಟ್ ಆಗ್ತದೆ. Clot, there are 3 arteries in the heart: left front, left back, right. The left front artery is called left anterior coronary descending coronary artery. ಇದು ಹಾರ್ಟ್ ಮೇನ್ ಪಂಪಿಂಗ್ ಭಾಗ, ಲೆಫ್ಟ್ ಭಾಗ 2/3 ಭಾಗ ಸಪ್ಲೈ ಮಾಡ್ತದೆ. ಆ ಲೆಫ್ಟ್ LAD ಆರ್ಟರಿನಲ್ಲಿ ಬಿಗಿನಿಂಗ್ ಅಲ್ಲಿ ಕ್ಲಾಟ್ ಆದ್ರೆ ಫುಲ್ ಹಾರ್ಟ್ ಫೈರ್ ಆಗ್ತದೆ, ಸಡನ್ಲಿ ಹಾರ್ಟ್ ಫಿಬ್ರಿಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಪಂಪಿಂಗ್ ಇಲ್ಲ ಅಂದ್ರೆ ಮೆದುಳು, ಕಿಡ್ನಿ, ಯಾವ ಆರ್ಗನ್ಸ್ ನ ಬ್ಲಡ್ ಸಿಗೋದಿಲ್ಲ. ಆ ಫಿಬ್ರಿಲೇಷನ್ 1-2-3 ಮಿನಿಟ್ ಹೋಗಿಲ್ಲ, ಸತ್ತೋಗ್ತಾನೆ ಮನುಷ್ಯ. ಸೊ ಸಡನ್ಲಿ ಸತ್ ಹೋದ ಅವನು ಅಂದ್ರೆ ಇದು LAD ಬ್ಲಾಕ್. ನಮ್ಮ KS ವಿಮಲಾ ಅವರು ಆಗ್ಲಿಂದ ಲೈನ್ ಅಲ್ಲಿ ಹಲವಾರು ಕ್ವಶನ್ ಕೇಳಬೇಕು ಅಂತ ಇದೆ. ಪ್ರಾರಂಭದ ದಿವಸದಿಂದನೂ ಕೂಡ ದಿನ ಸ್ಟೀಮ್ ತಗೊಳ್ಳಿ, ಇದು ಲಂಗ್ಸ್ ಗೆ ಎಫೆಕ್ಟ್ ಆಗೋದು ರೋಗ ಅಂತ ಮಾಹಿತಿಗಳು ಬರ್ತಾ ಇದ್ವು. ಬಟ್ ಡಾಕ್ಟರ್ ಇವತ್ತು ಹಾಗೆ ಸ್ಟೀಮ್ ತಗೊಳ್ಳುವ ಮೂಲಕ ನಾವು ನಮ್ಮ ನ್ಯಾಚುರಲ್ ಇವುಗಳನ್ನೆಲ್ಲ ಕೊಂಡ್ಕೊಂಡ್ಬಿಡ್ತೀವಿ, ಹಾಗಾದ್ರೆ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಥ್ಯಾಂಕ್ಸ್ ಫಾರ್ ದಟ್ ಇನ್ಫಾರ್ಮೇಶನ್. ಬಟ್ ಹೋಮ್ ಕ್ವಾರಂಟೈನ್ ಅಲ್ಲಿ, ಹಾಸ್ಪಿಟಲ್ ಇದ್ರೆ ಅಲ್ಲಿ ಕೇರ್ ತಗೋತಾರೆ. ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವಂತಹ ಪೇಷಂಟ್ಸ್ ಸ್ಟೀಮ್ ತಗೋಬೇಕಾ, ತಗೋಬಹುದು ಅಂತಂದ್ರೆ ಎಷ್ಟು ಸಾರಿ ತಗೋಬೇಕು? ದೆನ್ ಸಾಲ್ಟ್ ವಾಟರ್ ಗಾಗಲ್ ಮಾಡ್ಬೇಕು ಅಂತಾರೆ, ಅದು ಕೂಡ ತಗೋಬಹುದಾ, ಎಷ್ಟು ಸಾರಿ ಮಾಡ್ಬೇಕು ಅಂತ ನಂಗೆ ಮಾಹಿತಿ ಬೇಕಾಗಿತ್ತು. ತಗೊಳ್ಳಿಕ್ ಅಡ್ಡಿ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, 4 ದಿವಸ ತಗೊಂಡೆ, 5 ದಿವಸ ತಗೊಂಡೆ, ಅದು ಬೇರೆ ಮಾತು. ಜನ 1 ವರ್ಷ ಆಯ್ತು ತಗೊಳ್ತಾನೆ ಇದಾರೆ ದಿನ. ದ್ಯಾಟ್ ಈಸ್ ನಮ್ದು ಏನಂದ್ರೆ ಪೆಂಡುಲಮ್, ಎಕ್ದಮ್ ನಿಲ್ಲು ಅಥವಾ ಎಕ್ದಮ್ ಟೂ ಮಚ್. ಈ ಟರ್ಮರಿಕ್, ಅದು ಇದು, ಟ್ಯಾಮರಿಂದು, ಈ ಮಸಾಲ ಆ ಮಸಾಲ, ಜಿಂಕ್, ವಿಟಮಿನ್ B, ವಿಟಮಿನ್ C, ಸೋ ಮಚ್ ಗಲಾಟಾ ಇಸ್ ಗೋಯಿಂಗ್ ಆನ್ ಬಿಕಾಸ್ ಪೀಪಲ್ ವಾಂಟ್ ಟು ಸೆಲ್. ಟೆಂಪರರಿ ಏನಾದ್ರೆ ಥ್ರೋಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ದೇರ್ ಆರ್ ಕೊರೋನಾ ವ್ಯಾಕ್ಸಿನ್, ಪೀಪಲ್ ಹ್ಯಾವ್ ಟೋಲ್ಡ್ ದಟ್ ಟೇಕ್ 2-3 times a day steam or warm salt water gargle. ಅದು 4 ದಿವಸ 5 ದಿವಸ, that's it. But not a continuous thing that people are taking. ತಿಂಗಳಾಗಟ್ಲೆ ತಗೊಳ್ತಾನೆ ಇದ್ದಾರೆ. ಅದರ ಮೇಲೆ ನಾನು ಕಾಮೆಂಟ್ ಮಾಡಿದೆ, ಬಿಕಾಸ್ ಈ ಟಿಶ್ಯೂ ಎಲ್ಲ ಸುಟ್ಟೋಗ್ತಾವ and there will be ulcers, and also ಈ ಫಂಗಸ್ is creating something like a vasculitis. ಕಾಲಲ್ಲಿ ಆದ್ರೆ ಫುಲ್ ಒಂಥರ ರ್ಯಾಶ್ ಬಂದು ಚಿಕ್ಕ ಗಾಯಗಳು ಆಗ್ತವೆ, ಆ ತರನು ಆಗ್ಬಿಡ್ತದೆ. ಸೊ ಅನ್ನೆಸರಿ ಇದು ಯಾವುದು ನಾವು ಓವರ್ ಡೂ ಮಾಡಬಾರ್ದು. ಆಮೇಲೆ ಇಮ್ಯುನಿಟಿ ಅಂತ ಹೇಳಿ ಒಂದೇ ಗಲಾಟೆ ನಡೀತಾ ಇದೆ ಇಂಡಿಯಾನಲ್ಲಿ. ಇಲ್ಲ, ದೇವರು ನಮ್ಗೆ ಒಳ್ಳೆ ಡಿಸೈನ್ ಮಾಡಿ ಕಳ್ಸಿದಾನೆ ಕೆಳಗಡೆ, ನಾವು ನ್ಯಾಚುರಲ್ ಆಗಿ ಬದುಕಿದ್ರೆ ನಡೀತದೆ ಗಾಡಿ ಸರಿಯಾಗಿ. ಥ್ಯಾಂಕ್ ಯು ಸರ್. ನಮ್ಮ ಉದಯವಾಣಿಯ ಚೀಫ್ ರಿಪೋರ್ಟರ್ ಲಕ್ಷ್ಮೀನಾರಾಯಣ ಅವರು ಲೈನ್ ಅಲ್ಲಿ ಇದ್ದಾರೆ ಸರ್. ಡಾಕ್ಟರ್, ನನಗೆ ಈ ಕೊರೋನಾ ಸಂದರ್ಭದಲ್ಲಿ ಹೃದ್ರೋಗಿಗಳು ಅಥವಾ ಹೃದಯ ಸಮಸ್ಯೆ ಇರುವವರು ಯಾವ ರೀತಿಯ ಜಾಗರೂಕತೆ ವಹಿಸಬೇಕು ಅನ್ನೋದು ಒಂದು. ಆಮೇಲೆ ಈ ವೈಟ್ ಫಂಗಸ್ ಅಥವಾ ಬ್ಲಾಕ್ ಫಂಗಸ್ ಕೊರೋನಾದಿಂದ ಗುಣಮುಖರಾದವ್ರಿಗೆ ಮಾತ್ರ ಬರುತ್ತಾ, ಅಥವಾ ಈ ಬ್ಲಾಕ್ ಫಂಗಸ್ ಸಮಸ್ಯೆ ಬೇರೆಯವ್ರಿಗೂ ನೀವು ಹೇಳಿದ್ರಿ ಈ ತಿಂಗಳಾನ್ಗಟ್ಲೆ ಒಂದೇ ಮಾಸ್ಕ್ ಹಾಕೊಳ್ಳೋದು ಅಥವಾ ಈ ಅನ್ಹೈಜೆನಿಕ್ ಇರೋದು, ಈ ತರದಿಂದನೂ ಸಮಸ್ಯೆ ಇದೆ ಅಂತ. ಕೊರೋನಾ ಬರದೇ ಇರೋರ್ಗುನು ಈ ಫಂಗಸ್ ಬರೋ ಸಮಸ್ಯೆ ಇದೆಯಾ? ಇದು ಫಂಗಸ್, ಬ್ಲಾಕ್ ಫಂಗಸ್ ಅಂತ ನಾವೇನ್ ಅನ್ಕೊಂಡಿದೀವಿ ಟುಡೇ, ಮ್ಯೂಕೋರ್ ಮೈಕೋಸಿಸ್, ಇದುವೇನ್ ನಾವು ಈ ಕೊರೋನಾ ಬಂದ್ಮೇಲೆ ನೋಡ್ತಾ ಇದೀವಿ ಅಂತ ಇಲ್ಲ. ನಾವು ಯಾವಾಗ ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಇದ್ದೀವಿ ಅವಾಗಿಂದ ನೋಡ್ತಾ ಇದೀವಿ. ಬಟ್ ಬಹಳ ರೇರ್ ಅಂಡ್ ಕಾಮನೆಸ್ಟ್ ಕಾಸ್ ಹಳೆ ಕಾಲದಲ್ಲಿ ಈ ಫಂಗಸ್ ಬರೋದು ನಾಟ್ ಕಂಟ್ರೋಲ್ ಡಯಾಬಿಟಿಸ್. 400 ಶುಗರ್ ನಡೀತಾ ಇದೆ, 1 ತಿಂಗಳಾಯ್ತು ಶುಗರ್ ನಾರ್ಮಲ್ ಇಲ್ಲ ಅಂತವರಿಗೆ ಬರ್ತಾ ಇತ್ತು, ಬಟ್ ವೆರಿ ರೇರ್. ಈಗ ಕೊರೋನಾ ಪ್ಲಸ್ ಸ್ಟಿರಾಯ್ಡ್ ಪ್ಲಸ್ ಅನ್ಕಂಟ್ರೋಲ್ಡ್ ಶುಗರ್, ಈ 3 ಒಟ್ಟಿಗೆ ಆಗಿ ನಿಮ್ದು ಇಮ್ಯುನಿಟಿ ಎಲ್ಲ ಕೊಲ್ಯಾಪ್ಸ್ ಮಾಡಿ ಆ ಫಂಗಸ್ ನ ಪೂರ್ತಿ ಅವಕಾಶ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಕಮಿಂಗ್. ಥ್ಯಾಂಕ್ ಯು. ಹಾಗೆ ನನಗೆ ಕುತೂಹಲಕ್ಕೆ ನಮ್ಮ ಡಾಕ್ಟರ್ HK ರಾಜಶೇಖರ್ ಅಂತೇಳಿ ಸರ್, ಅವರು ವೈದ್ಯರು ಲೈನ್ ಅಲ್ಲಿ ಇದ್ದಾರೆ. ನಾನು ಡಾಕ್ಟರ್ ಜವಳಿಯಲ್ಲಿ ವಿನಂತಿಸ್ಕೊಳ್ಳೋದೇನು ಅಂದ್ರೆ, ಅವರು ಈಗ ನಾವ್ ಹೇಳಿದ್ರೆ ನೀವೆಲ್ಲ ಕೇಳ್ತಿರೋ ಇಲ್ವೋ, ನೀವು ಅಂದ್ರೆ ನೀವಲ್ಲ, ಡಾಕ್ಟರ್ ಶಿವಾನಂದ್ ಅವರಲ್ಲ, ಈ ಮೀಡಿಯಾದವ್ರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಸರ್. ವಿವೇಕ್ ಜವಳಿ ಸರ್, ಸುಮ್ಮನೆ ಅನ್ನೆಸೆಸರಿಯಾಗಿ ಈಗ ನನಗೆ ನಾನು ಮನೇಲೇ ಇದ್ದೀನಿ, ಗೌರ್ಮೆಂಟ್ನು ಎಚ್ಚರಿಸ್ತಾ ಇದ್ದಾರೆ, ಅದು ಬೇಕು ಇಲ್ಲ ಅಂತಲ್ಲ. ಅವ್ರು ಹೇಳ್ದಂಗೆ ಸ್ವಲ್ಪ ಭಯ ಬೇಕು, ನಮ್ಮಲ್ಲಿ ನಮ್ಮ ಜನಕ್ಕೆ ಭಯ ಹುಟ್ಟಿಸ್ಬೇಕು. ಬಟ್ ಬರೀ ಕೆಟ್ಟದ್ದನ್ನೇ ತೋರಿಸ್ತಾರೆ ಹೊರತು ಯಾರು ಕ್ಯೂರ್ ಆಗ್ತಾರೆ? ಸೊ ಐ ರಿಕ್ವೆಸ್ಟ್ ಡಾಕ್ಟರ್ ಜವಳಿ ಟು ಗಿವ್ ಎ ಮೆಸೇಜ್ ಟು ಆಲ್ ದ ಮೀಡಿಯಾ ಪರ್ಸನ್ಸ್ irrespective wherever they work, to spread a good message. Please Dr. Javli, ಇದು ನಿಂಬಾಯಿಂದ ಬರಬೇಕಿದು. ನಾನು ಹೇಳಿದ್ರೆ ಮಾತುಗಳು ತುಂಬಾ ಅಪೋಲೋ ಇರ್ಲಿ, ನಾರಾಯಣ ಇರ್ಲಿ, ಫೋರ್ಟಿಸ್ ಇರ್ಲಿ, ಲಾಟ್ ಆಫ್ ಸಕ್ಸೆಸ್ ಸ್ಟೋರೀಸ್ ಆರ್ ದೇರ್. ಐ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ದಟ್
ವಯಸ್ಸು 101 ಆಗಿದೆ, ವಯಸ್ಸು 92 ಆಗಿದೆ, ಡಯಾಬಿಟಿಸ್ ಇದೆ, ಕಾಯಿಲೆ ಇದಾವೆ, ಕ್ಯಾನ್ಸರ್ ಇತ್ತು. ಬಟ್ ಕೊರೋನಾ ಬಂದು ಸೀರಿಯಸ್ ಆಗಿ ವಾಸಿ ಆಗಿ ಆಲ್ಮೋಸ್ಟ್ 2-3 ತಿಂಗಳ ಹಾಸ್ಪಿಟಲ್ ಇದ್ಬಿಟ್ಟು ಹೋದ್ರು ಮನೆಗೆ. ಫ್ಯಾಂಟಾಸ್ಟಿಕ್ ಸ್ಟೋರೀಸ್. ಐ ಥಿಂಕ್ ಇವತ್ತು ನಾನು ಟೈಮ್ಸ್ ಆಫ್ ಇಂಡಿಯಾ ನೋಡಿದೆ, ಬೀಕನ್ ಆಫ್ ಹೋಪ್ ಅಂತ. ಯಾವನರೇ ಔಟ್ ಆಫ್ ವೇ ಹೋಗಿ ಹೆಲ್ಪ್ ಮಾಡಿದ್ದಾನೆ ಅಂತ ಏನಾರ ನೀವು ಸ್ಟೋರಿ ನೋಡಿದ್ರೆ ದಯವಿಟ್ಟು ಟೈಮ್ಸ್ ಆಫ್ ಇಂಡಿಯಾಗೆ ಬರೀರಿ ಅಂತ ಅವರು ಮನವಿ ಮಾಡಿದ್ದಾರೆ. ಸೊ ದಟ್ ದೇ ವಾಂಟ್ ಟು ಗೋ ಆನ್ ಪ್ರಿಂಟಿಂಗ್ ಸಚ್ ಸ್ಟೋರೀಸ್. ಅದೇ ತರ ಇದು ಒಳ್ಳೆ ಐಡಿಯಾ ಇದು, ದಟ್ ಆಲ್ ದ ಹಾಸ್ಪಿಟಲ್ಸ್ ಯು ಹ್ಯಾವ್ ದ PR ಕನೆಕ್ಷನ್ಸ್. ಒಳ್ಳೆ ಸಕ್ಸಸ್ ಸ್ಟೋರಿ ಕೋವಿಡ್ ಇದ್ರೆ ನಮ್ಗೆ ಹೇಳಿ ಅಂತ. ಆ ಸಕ್ಸಸ್ ಸ್ಟೋರಿ ದಿನ 2-3 ಬರ್ತಾ ಇದ್ರೆ ಅದರಿಂದ ಕೂಡ ಸ್ವಲ್ಪ ಜನರಿಗೆ ಇದು ಬರ್ತದೆ. ಬಟ್ ಐ ಥಿಂಕ್ ಪೀಪಲ್ ಆರ್ ಟೇಕಿಂಗ್ ಕೇರ್. ಒಂದೇ ಒಂದು ಅಡಿಷನಲ್ ನನ್ನ ಕಡೆಯಿಂದ ಅಂದ್ರೆ ಸೈಂಟಿಫಿಕ್ ಕವರೇಜ್ ಮಾಡಿ ಸಾಕು. ಥ್ಯಾಂಕ್ ಯು ರಾಜಶೇಖರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ರೂರಲ್ ಸೆಕ್ರೆಟರಿ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಲೈನ್ ಅಲ್ಲಿ ಇದ್ದಾರೆ. ಟು ದಿ ಪಾಯಿಂಟ್ ಮಾತಾಡಿ. ಇಡೀ ಮನುಕುಲವನ್ನು ಕಾಡುತ್ತಿರುವಂತದ್ದು ಸರ್. ಇವಾಗ ಬಹಳಷ್ಟು ಕಡೆ ಇದು ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಸಂದಿಗ್ಧ ಸ್ಥಿತಿಯಲ್ಲಿ ನಿನ್ನೆ ಮೊನ್ನೆ ತಾನೇ ನಾನು ಒಂದು ಟಿವಿಯಲ್ಲಿ ನೋಡಿದೆ ಸರ್. ಅಮೆರಿಕ ಅಧ್ಯಕ್ಷ ಬೈಡನ್ ಸರ್ ಅವರು ಈ ಒಂದು ವಿಚಾರವಾಗಿ ಇದನ್ನೆಲ್ಲ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಇದು ಬರುತ್ತೆ ಅಂತ ಕಂಡುಹಿಡಿದಿ ಅಂತ ಒಂದು ಆರ್ಟಿಕಲ್ ನೋಡಿದೆ ಸರ್. ಇದ್ರ ಜೊತೆಗೆ ಅನೇಕ ಡಾಕ್ಟರ್ಗಳು ಸಾವಿರ ಮೇಲ್ಪಟ್ಟು ಡಾಕ್ಟರ್ಗಳು ಈ ಒಂದು ಕೋವಿಡ್ ಒಂದು ಇದರಲ್ಲಿ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಸರ್. ಈ ವಿಚಾರವಾಗಿ ತಾವೇನ್ ಹೇಳಕ್ ಇಷ್ಟಪಡ್ತೀವಿ ಸರ್? 2 ಥಿಂಗ್ಸ್. ಒಂದು, ನಾವು ಚೀನ್ ಮೇಲೆ ಏನಾರ ಹೇಳಿದ್ರೆ ನೀನು ಭಾರತೀಯ ಇಂಡಿಯಾನ, ನೀನ್ ಚೀನಿಗೆ ದುಶ್ಮನ, ಸೊ ನೀನು ಒಪಿನಿಯನ್ ಆಗಿ ಸುಮ್ನೆ ಹೇಳ್ತಾ ಇದೀಯ ಅಂತ ನಮ್ಮ ಮೇಲೆ ಅಪವಾದ ಬರ್ತದೆ. ಬಟ್ ನಿಜವಾಗಿ ಹೇಳ್ಬೇಕಾದ್ರೆ ಎವ್ರಿಬಡಿ ನೋಸ್ ವೈರಸ್ ಸ್ಟಾರ್ಟೆಡ್ ಫ್ರಮ್ ವುಹಾನ್. ಅದು ಏನು ನ್ಯಾಚುರಲ್ ವೈರಸ್ ಕೇಮ್ ಔಟ್ ಆಫ್ ಬ್ಯಾಟ್ ಆರ್ ಲ್ಯಾಬೊರೇಟರಿಲಿಂದ ಬೈ ಮಿಸ್ಟೇಕ್ ಓವರ್ಸೈಟ್ ಲಿಂದ ಎಸ್ಕೇಪ್ ಆಯ್ತು. ಅವರು ಕವರ್ ಮಾಡಿದ್ರು. WHO ಆಲ್ಸೋ ಅಲೌಡ್ ದೆಮ್ ಟು ಕವರ್ ಅಂಡ್ ದಟ್ ಈಸ್ ದೇರ್ ಮಿಸ್ಟೇಕ್. ದಟ್ ಈಸ್ ಬೀಂಗ್ ಇನ್ವೆಸ್ಟಿಗೇಟೆಡ್ ಅಂಡ್ ದೇರ್ ಇಸ್ ಅ ಹ್ಯೂಜ್ ಗ್ಲೋಬಲ್ ಇನ್ವೆಸ್ಟಿಗೇಷನ್ ಇದರ ಮೇಲೆ ನಡೀತಾ ಇದೆ. ಅದು ಏನಾದ್ರೆ ನಿಜ ಇದ್ರೆ, ಚೈನಾ ಮಿಸ್ಚೀಫ್ ಲಿಂದ ಇದು ಆಗಿದ್ದಿದ್ರೆ ಬೋತ್ ಚೈನಾ ಮತ್ತೆ WHO ಗೆ ಶಿಕ್ಷೆ ಬೇಕಾಗುತ್ತೆ. ದ ಫೈನ್ that can be levied can be as high as $18 trillion. ಅದು ಒಂದು ಮಾತು. That doctors is a thankless society, thankless job ಅಂತ ಸುಮ್ನೆ ವರ್ಕ್ ಫಾರ್ ಡ್ಯೂಟಿ ಮಾಡಬಾರ್ದು. ನನ್ಗೆ ಏನಾರ ಆಗಿದ್ರೆ there is a policy. ಆಮೇಲೆ ಎಲ್ಲಾ ಜನ ನನ್ನ ಹಿಂದೆ ಇದ್ದಾರೆ. ಲಾಸ್ಟ್ ಟೈಮ್ ಯಾವಾಗ ಫಸ್ಟ್ ವೇವ್ ಅಮೆರಿಕಲ್ಲಿ ಬಂತು, ನಮ್ಮ ಹತ್ರ ಏನಾಗ್ತಾ ಇದೆ ಅಷ್ಟೇ ಅಮೆರಿಕಲ್ಲಿ ಆಯ್ತು. ಇದೇ ತರ ಬೀದಿ ಮೇಲೆ ಜನ ಬಿದ್ದಿದ್ರು. ಹಾಸ್ಪಿಟಲ್ ಬೆಡ್ ಇಲ್ಲ, ಕಾರ್ಡರ್ ಅಲ್ಲಿ ಎಲ್ಲ ಬೆಡ್ಸ್ ಹಾಕಿದ್ರು. ದೇರ್ ವಾಸ್ ನೋ ಜಾಗ ಇಲ್ಲ ಸುಟ್ಟಕ್ಕೆ. ನೀವು ಹೋಗಿ ಗೂಗಲ್ ಮೇಲೆ ಚೆಕ್ ಮಾಡಿ, ಇನ್ನು 1 ವರ್ಷ ಆಯ್ತು ಡೆಡ್ ಬಾಡೀಸ್ ಕಾಯ್ತಾ ಇದಾವೆ ಆ ಲೈನ್ಗೆ, ಕ್ರಿಮೇಷನ್ಗೆ. ಅವ್ರ ಮೇಲೆ ಏನು ಹೇಳಿಲ್ಲ. ಅವಾಗ ಅವರೆಲ್ಲ ಡಿಗ್ನಿಫೈಡ್ ಆಗಿ ಡಾಕ್ಟರ್ಸ್ ಮೇಲೆ ಗಂಟಿ ಬಾರಿಸಿದ್ರು, ಚಪ್ಪಾಳಿ ಹೊಡಿಸಿದ್ರು, ಏನೇನ್ ಮಾಡಿದ್ರು. ಅದೇ ನಾವು ಕಾಪಿ ಮಾಡಿದ್ರೆ ನಮ್ಮ ಮೇಲೆ ಟೀಕೆ. ಬಟ್ ಅವ್ರ ಮೇಲೆ ಎಷ್ಟು ಟೀಕೆ ಆಯ್ತು, ಯಾರು ಟೀಕೆ ಮಾಡಿಲ್ಲ, ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ದಾರೆ. ಬಟ್ ಡಾಕ್ಟರ್ಸ್ ಮೇಲೆ ಆಗ್ತಾ ಇರೋದು ಅಂಡ್ ಅದರ ಮೇಲೆ ಒಂದು ಸಿಸ್ಟಮ್ ಬೇಕು. ಅವರಿಗೆ ಕ್ಯಾಶ್ ಆರ್ ಕೈಂಡ್ ಸಪೋರ್ಟ್ ಬೇಕು. ದೇ ಹ್ಯಾವ್ ಟು ಬಿ ಸ್ಟಿಮ್ಯುಲೇಟೆಡ್ ಅಂಡ್ ಎಲ್ಲ ಡಾಕ್ಟರ್ಗೆ. ಅಂಡ್ ಇದು ಎಲ್ಲ ಯಾರು ಈ ತರ ಚಿಲ್ಲರೆ ಕಚಡ ಕೆಲಸ ಮಾಡ್ತಾರಲ್ಲ, ರಿಲೇಟಿವ್ಸ್ ಡೈಡ್, ಓಕೆ, ಯು ಆರ್ ಅನ್ಹ್ಯಾಪಿ, ಯು ಆರ್ ಆಂಗ್ರಿ, ಯು ಆರ್, ಬಟ್ ಜಸ್ಟ್ ಬಿಕಾಸ್ ಡಾಕ್ಟರ್ಸ್ ಆರ್ ಎ ಸಾಫ್ಟ್ ಟಾರ್ಗೆಟ್, ಅವ್ರ ಹಿಂದೆ ಪಾಲಿಟಿಷಿಯನ್ಸ್ ಇಲ್ಲ, ಅವ್ರ ಹಿಂದೆ ಪೊಲೀಸ್ ಇಲ್ಲ ಅಂತ ಹೋಗಿ ಅಲ್ಲಿ ಗಲಾಟೆ ಮಾಡೋದು. ಅದರ ಮೇಲೆ ಮೀಡಿಯಾ ಅಟ್ ಲಾರ್ಜ್, ಜನರು ಅಟ್ ಲಾರ್ಜ್ ಬಹಳ ಸ್ಟ್ರಾಂಗ್ ಆಕ್ಷನ್ ತಗೋಬೇಕು. ಇದೆಲ್ಲ ಹೀಗೆ ಬಿಡಬಾರ್ದು. ಬಿಕಾಸ್ ಜನರಿಗೆ ರೂಢಿ ಆಗ್ತಾ ಇದೆ ಮಿಸ್ಬಿಹೇವ್ ಮಾಡೋದು. ದೇರ್ ಆರ್ ಲಾಸ್. ಎಲ್ಲರ ನಮ್ಮ ಹತ್ರ ಎಲ್ಲ ಕರೆಕ್ಟ್ ಕಾನೂನುಗಳು, ಲಾಸ್ ಇದಾವೆ, ಇಂಪ್ಲಿಮೆಂಟೇಶನ್ ಇಲ್ಲ. ಬಟ್ ಇದು ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ. ಇದರ ಮೇಲೆ ಸ್ವಲ್ಪ ತುಂಬಾ ಅವೇರ್ನೆಸ್ ಬೇಕು, ಸಂವೇದನೆ ಬೇಕು, ಸಂವೇದನಶೀಲತೆ ಬೇಕು. ಅಂಡ್ ನಾನು ವರ್ಡ್ ಯೂಸ್ ಮಾಡಿದೆ, ಗುಸ ಒಬ್ರು ಬಾಯ್ ಬಿಡ್ತಾ ಇಲ್ಲ. ವಾಟ್ ಇಸ್ ದ ಸ್ಟಾಟಿಸ್ಟಿಕ್ಸ್? ಕೊನೆ ಪ್ರಶ್ನೆ ತಮಗೆ. ಎಸ್ ಸರ್, ಏನಿಲ್ಲ ಸರ್, ತಾವು ನಮ್ಮ ದೇಶದ ಪ್ರಧಾನಿಯವರಿಗೆ, CM ಅವರಿಗೆ ಬಹಳಷ್ಟು ಆತ್ಮೀಯರಿದ್ದೀರಿ. ತಮ್ಮ ಒಂದು ಸಜೆಷನ್ ಅವರು ಸ್ವೀಕರಿಸ್ತಾರೆ. ಇದ್ರ ಜೊತೆಗೆ ನಿಮ್ಮ ಡಾಕ್ಟರ್ಸ್, ಆ ಮೆಡಿಕಲ್ ಸ್ಟಾಫ್ಸ್ ಏನಿದ್ದಾರೆ, ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರ ಪಾತ್ರನು ಪ್ರಮುಖವಾಗಿ ಅವೇರ್ನೆಸ್ ತರ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮನ್ನ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಮಾತ್ರ ಡಿಕ್ಲೇರ್ ಮಾಡಿದರೆ ಹೊರತು ಯಾವುದೇ ರೀತಿಯಿಂದ ಸವಲತ್ತು ಇಲ್ಲ. ಇವತ್ತು ಕರೋನಾ ವಾರಿಯರ್ಸ್ ಏನಾದ್ರೂ ಅವರು ಡೆತ್ ಆಯ್ತು ಅಂದ್ರೆ ಅವ್ರ ಕುಟುಂಬ ವರ್ಗಕ್ಕೆ 30 ಲಕ್ಷ ಸಿಗುತ್ತೆ. ನಮ್ಮ ಪತ್ರಕರ್ತರು ಸತ್ರೆ ಆ ಒಂದು ಇದರಲ್ಲಿ ಆಗ್ತಾ ಇಲ್ಲ ಸರ್. ದಯಮಾಡಿ ತಮ್ಮ ಮುಖಾಂತರ ಪ್ರಧಾನವರಿಗೆ, CM ಅವರಿಗೆ ಒಂದ್ ಸ್ವಲ್ಪ ಮನವಿ ಮಾಡಿಸಿ ಸರ್. ಈಚ್ ಪ್ರೊಫೆಷನ್ ಅವ್ರವ್ರದ್ದು ಒಂದು ಅಸೋಸಿಯೇಷನ್ ಇಟ್ಕೊಂಡಿದ್ದಾರೆ ನ್ಯಾಷನಲ್.
ಈ ಹೋರಾಟ ನ್ಯಾಷನಲ್ ಅಸೋಸಿಯೇಷನ್ ಮೂಲಕನೇ ಆಗ್ಬೇಕು, ಇಲ್ಲಾಂದ್ರೆ ಪ್ರೆಷರ್ ಬೀಳೋದಿಲ್ಲ. ಬಟ್ ಎಲ್ಲರಿಗಿಂತ ಜಾಸ್ತಿ ಪ್ರೆಷರ್ ಬಿಡಿಸ್ಲಿಕ್ಕೆ ಸಾಧ್ಯ ಆಗಿರ್ತಾ ಇರೋದು ಒಂದೇ ಬಾಡಿ, ದಟ್ ಈಸ್ ಮೀಡಿಯಾ. ಸೊ ಮೀಡಿಯಾ ಅವರಿಗೆ ನನ್ನ ಮಟ್ಟಿಗೆ ಯಾರ್ದು ಸಹಾಯ ಬೇಕಾಗಿಲ್ಲ ಸರ್. ನೀವು ಒಟ್ಟಿಗಾಗಿ ನಿಮ್ಮ ಅಸೋಸಿಯೇಷನ್ ಇಂದ ಪ್ಯಾನ್ ಇಂಡಿಯಾ, ಐ ಥಿಂಕ್ ಯು ಹ್ಯಾವ್ ಗಾಟ್ ಇನಫ್ ಪ್ರೆಷರ್ ಪಾಸಿಬಿಲಿಟಿ. ಸರ್, ಈಗ ನಾನು ಮೊದಲು ತಮಗೆ ಸಮಸ್ತ ಜನರ ಪರವಾಗಿ ನಿಮಗೆ ವೈದ್ಯ ನಾರಾಯಣ ಹರಿ ನಿಮ್ಗೆ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಸರ್. ಈ ಪೋಸ್ಟ್ ಕೋವಿಡ್ ಇದೆಯಲ್ಲ ಸರ್, ಈಗ ಕೋವಿಡ್ ಆಗಿ ಹುಷಾರಾಗಿ ಬಂದ ನಂತರ ಅವ್ರಿಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗುವಂಥದ್ದು, ಕಾರ್ಡಿಯಾಕ್ ಮೇಲೆ ಎಫೆಕ್ಟ್ ಆಗುವಂಥದ್ದು, ಅಥವಾ BP ಶುಗರ್ ಬರುವಂತದ್ದು, ಅದೇನು ಕೆಲವು ಸಾಕಷ್ಟು ಜನ ಹೇಳ್ತಾರೆ ಆ ಮೆಡಿಸಿನ್ ಬರ್ತದೆ ಅಂತ ಇದೆ ಸರ್. ಈ ನಿಮ್ಮ ಅಭಿಪ್ರಾಯ ಏನು ಸರ್? ನಾವು ಪೇಷಂಟ್ ಜೊತೆ ಈ ಸೈಕ್ಲಿಸ್ಟು, ಫಿಸಿಯೋಥೆರಪಿಸ್ಟು, ಫಿಸಿಷಿಯನ್ಸ್ ಎಲ್ಲರೂ ಸೇರಿ ಅವರು ಲಂಗ್ ಎಕ್ಸರ್ಸೈಸ್ ಲೈಕ್ ಪ್ರಾಣಾಯಾಮ ಮತ್ತೆ ಕೈ ಕಾಲುಗಳು ಎಕ್ಸರ್ಸೈಸ್ ಫಾರ್ ಇಂಪ್ರೂವಿಂಗ್ ದ ಮಸಲ್ ಟೋನ್ ಅಂಡ್ ಸ್ಟ್ರೆಚಿಂಗ್ ಅಂಡ್ ಸೈಕೋಥೆರಪಿ ಟು ಇಂಪ್ರೂವ್ ದ ಡಿಪ್ರೆಷನ್. ಈ ಡಿಪ್ರೆಷನ್ ಇಂದ ಬಾಡಿ ಏನ್ ಡೌನ್ ಆಗಿದೆ ಅಥವಾ ಲಂಗ್ಸ್ ಏನ್ ಡೌನ್ ಆಗಿದಾವೆ ಅದು 4-5 ಪಟ್ಟು ಜಾಸ್ತಿ ಆಗ್ತವೆ. ಸೊ ಇದ್ರದ್ದು ಸರ್ವಾಂಗೀಣ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ ಹಾಸ್ಪಿಟಲ್ಸ್ ಆರ್ ಸ್ಟಾರ್ಟಿಂಗ್ ದಿಸ್. ಸೊ ಯಾರು ಕೋವಿಡ್ ಸೋಂಕು ಆಗಿ ಆಮೇಲೆ ವಾಸಿ ಆಗಿ ಮನೆಗೆ ಹೋದ್ಮೇಲೆ ನಾನು ಒಂಥರ ಐ ಆಮ್ ಔಟ್ ಆಫ್ ಕಂಡೀಷನ್ ಅಂತ ಅನಿಸಿದ್ರೆ, they have to get in touch with the hospital. They will put them in touch with physiotherapist. They will take care. ನಮ್ಮೊಬ್ರು ನೇಬರು ಆನಂದ್ ರಾವ್ ಅಂತ, he is a very rich man and a very educated man, 76 years old. ಅವ್ರಿಗೆ ಭಾರಿ ಸೀರಿಯಸ್ ಕಾಯಿಲೆ ಆಗಿತ್ತು. he was on high oxygen. ಅವ್ರು ಮೋಸ್ಟ್ಲಿ ಏನ್ ಉಳಿಯೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಬಚಾವಾದ್ರು, ವಾಪಸ್ ಬಂದ್ಮೇಲೆ he has one bypass surgery done in the past. Heart is not good. He was so focused that ನಾನು ರಿಹ್ಯಾಬಿಲಿಟೇಟ್ ಮಾಡ್ಬೇಕು ಅಂತ ಸ್ವಂತ ಅವರೆಲ್ಲ ಕಲಿಕೊಂಡು ಇಲ್ಲೇ ಅವ್ರು ಮಾಡಿ ಮೇಲೆ ದಿನ ಎಕ್ಸರ್ಸೈಸ್ ಪ್ರಾಣಾಯಾಮ ನೀಟಾಗಿ ಮಾಡಿ within 2 weeks I saw that he was able to walk fast like anybody. ಸೊ ಅದು ತಾವು ಹೇಳ್ತಾ ಇರೋದು ಪ್ರಾಬ್ಲಮ್ ಕರೆಕ್ಟ್, ಎಲ್ಲರಿಗಾಗುತ್ತೆ 100%. ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಓನ್ ರಿಹ್ಯಾಬಿಲಿಟೇಷನ್. ಅಂಡ್ 1 ತಿಂಗಳ ಹೆರಿಗೆ ಆಗ್ತದೆ, ಹೆಂಗಸರು ಎಲ್ಲ ಎಕ್ಸರ್ಸೈಸ್ ಎಲ್ಲ ಮಾಡಿ ದೇ ವಿಲ್ ಗೆಟ್ ಬ್ಯಾಕ್ ಟು ದೇರ್ ಶೇಪ್. ಅದೇ ತರ ಆಫ್ಟರ್ ಕೋವಿಡ್ ದೇ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದೇರ್ ಶೇಪ್. ಬಟ್ ಮನಸ್ಸು ಕೂಡ ಇಂಪಾರ್ಟೆಂಟ್. 50 ಮನಸ್ಸು 50 ದೇಹ. ನಮ್ಮ ಚಿತ್ರದುರ್ಗದಿಂದ ನಮ್ಮ ದಿನೇಶ್ ಗೌಡ್ಗೆರೆ ಅವರು ಮಾತಾಡ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನನಗೆ ಒಂದು ಡೌಟ್ ಸರ್, ಏನ್ ಸರ್ ಅಂದ್ರೆ ಮಧುಮೇಹ ರೋಗಿಗಳಿಗೆ ಬಹಳ ಬ್ಲಾಕ್ ಫಂಗಸ್ ಆ ತರದ್ದು ಅಪಾಯ ಅಂತಕ್ಕಂಥದ್ದು, ಮತ್ತೆ ಮಾಸ್ಕ್ ಅನ್ನ ದೀರ್ಘವಾಗಿ ಬಳಸೋದ್ರಿಂದ ಇದು ಹೆಚ್ಚು ಬರುತ್ತೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಎರಡನೇ ಸರ್, ಕೋವಿಡ್ ಶೀಲ್ಡ್ ಏನ್ ವ್ಯಾಕ್ಸಿನ್ ತಗೊಂಡ ನಂತರ 45 ಡೇಸ್ ನಂತರ ತಗೊಳ್ರಿ ಅಂತ ಹೇಳಿದ್ರು. ನಮ್ಗೆ ಮೊದಲೇ ಡೋಸ್ ತಗೊಂಡಿದ್ವಿ, 2ನೇ ಡೋಸ್ಗೆ ಅವರು 84 ಡೇಸ್ ಹೇಳ್ತಾ ಇದಾರೆ. ಈಗ ನಮ್ ಸ್ನೇಹಿತರು ಆಲ್ರೆಡಿ ಆಗಲೇ ತಗೊಂಡ್ಬಿಟ್ಟಿದ್ದಾರೆ 2 ಡೋಸ್. ನಮ್ಗೆ ಫೀಲಿಂಗು ನಮ್ಗೆ ತಗೋಬಹುದು, ಯಾಕೆ ನಮಗೆ ಮುಂದೋಯ್ತು ಅನ್ನೋಂಥದ್ದು. ಪರವಾಗಿಲ್ಲ. 2 ಪಾಯಿಂಟ್ಸ್, 2 ಪ್ರಶ್ನೆಗಳು, 2 ಉತ್ತರಗಳು. ಒಂದು, ಮಧುಮೇಹ ಯಾರಿಗಿರ್ತದೆ ಅವರಿಗೆ ಕೋವಿಡ್ ಕಾಯಿಲೆ ಸೀರಿಯಸ್ ಆಗಬಾರ್ದು. ಕೋವಿಡ್ ಆದ ತಕ್ಷಣ ದಿನಾ ಶುಗರ್ ಚೆಕ್, ದಿನಾ ಮೆಡಿಸಿನ್ ಅಡ್ಜಸ್ಟ್, ವೆರಿ ಇಂಪಾರ್ಟೆಂಟ್. ಅಂಡ್ ಇಫ್ ರಿಕ್ವೈರ್ಡ್ ಮ್ಯೂಟ್ ಮಾಡಿ, ಎಲ್ಲರೂ ಮ್ಯೂಟ್ ಮಾಡಿ. ಇಫ್ ರಿಕ್ವೈರ್ಡ್ ತಕ್ಷಣ ಅವರಿಗೆ ಇಂಜೆಕ್ಷನ್ ಮೇಲೆ ಹಾಕ್ಬೇಕು. ಅದು ಏನು ಅಷ್ಟು ಕಷ್ಟ ಇಲ್ಲ. ಎರಡನೇದು, ಕೋವಿಡ್ ಈ ವ್ಯಾಕ್ಸಿನ್ ಇಂಟರ್ವಲ್ ಅದು ಈಗ ಬಹಳ ಕ್ಲಿಯರ್ ಆಗಿದೆ, ನೋ ಕನ್ಫ್ಯೂಷನ್ ಲೆಫ್ಟ್. ಕೋವ್ಯಾಕ್ಸಿನ್ ತಗೊಂಡ್ರೆ 1 ತಿಂಗಳಲ್ಲಿ 1 ತಿಂಗಳ ಅಂತರದಿಂದ 2ನೇ ತಗೋಬೇಕು. ಕೋವಿಶೀಲ್ಡ್ ತಗೊಂಡ್ರೆ 3 ತಿಂಗಳ ಅಂತರದಿಂದ 2ನೇ ತಗೋಬೇಕು. ಆವಾಗ ನಿಮಗೆ ಈ ಆಂಟಿಬಾಡೀಸ್ ಬಂಪರ್ ಆಗ್ತವೆ. ದಿಸ್ ಈಸ್ ವೆರಿ ಕ್ಲಿಯರ್ ನಾವು. ಅದರ ಮೇಲೆ ಯಾವುದು ಭ್ರಮೆ ಸಂಭ್ರಮೆ ಉಳಿದಿಲ್ಲ. ಓಕೆ ಸರ್, ನಮ್ಮ ಉದಯವಾಣಿಯ ಕೀರ್ತಿ ಪ್ರಸಾದ್ ರಿಪೋರ್ಟರ್ ಲೈನ್ ಅಲ್ಲಿ ಇದ್ದಾರೆ, ಮಾತನಾಡಿ ಕೀರ್ತಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನಾವು ಆಫೀಸ್ ನಲ್ಲಿ ಕೆಲಸ ಮಾಡುವಂತವ್ರು ಮಾಸ್ಕ್ ನ ಎಷ್ಟು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಹಾಕ್ಬಹುದು? ಒಂದು ಈ ಫಿಸಿಕಲ್ ಆಕ್ಟಿವಿಟಿ ಥ್ರೂಔಟ್ ಹಾಕ್ಬೇಕು. ತಾವು ಒಂದ್ ದಿವಸ ನನ್ ಜೊತೆ ನಮ್ಮ ಐಸಿಯುಲಿ ಬರ್ರಿ, 1 ಗಂಟೆ ಅಲ್ಲಿ ಇರಿ, ನೋಡಿ ಎಷ್ಟು ಕಷ್ಟ ಪಡ್ಬೇಕು. ಸೊ ನೀವು ಆಫೀಸಲ್ಲಿ ತೆಗಿಬೇಡಿ ಮಾಸ್ಕ್. ಓಕೆ ಸರ್, ವಾಕ್ ಮಾಡೋದು ಅಪಾಯ ಅಂತಾರೆ. ಅಂದ್ರೆ ಒಂದು ಅರ್ಧ ಗಂಟೆ ಡಬಲ್ ಮಾಸ್ಕ್ ಹಾಕೊಂಡು ವಾಕ್ ಮಾಡೋದು, ಅದು ಫಿಸಿಕಲ್ ಆಕ್ಟಿವಿಟಿ. ನಿಮ್ಮ ಅಂಗಳಲ್ಲಿ ಅಥವಾ ನಿಮ್ಮ ಟೆರೆಸ್ ಮೇಲೆ ಒಬ್ಬರೇ ಮಾಡಿ ಮಾಸ್ಕೇ ಬೇಕಾಗಿಲ್ಲ. ಓಕೆ ಸರ್, ಬಟ್ ರಸ್ತೆಯಲ್ಲಂತೂ ಬೇಡಲ್ಲ ಸರ್, ಅರ್ಧ ಗಂಟೆ ಅಷ್ಟು ವಾಕ್ ಬೇಡ. ಪಬ್ಲಿಕ್ ಜಾಗದಲ್ಲಿ ಹೋಗ್ಬೇಕಾದ್ರೆ ನೀವು ಸ್ವಂತನ ಬಚಾವ್ ಮಾಡ್ಲೇಬೇಕು. ನಿಮ್ಗೆ ಗೊತ್ತಿಲ್ಲ ಯಾವ ಕೊರೋನಾ
ಬಿಸಾಕಿ ಹೋಗ್ತಾ ಇದ್ದೇನಂತ ಅಲ್ಲಿ. ಬಿಕಾಸ್ ನಾವು ಕಮ್ಯುನಿಟಿ ಸ್ಪ್ರೆಡ್ ಹ್ಯಾಸ್ ಸ್ಟಾರ್ಟೆಡ್. ಕೊರೋನಾ ಇಸ್ ದೇರ್ ಔಟ್ಸೈಡ್ ಯುವರ್ ಹೌಸ್. ಹುಷಾರು. ಥ್ಯಾಂಕ್ ಯು. ಹಾಗೆ ನಮ್ಮ ಮಂಡ್ಯದಿಂದ ನಮ್ಮ ರಾಜ್ಯ ಸಮಿತಿ ಸದಸ್ಯ ಲಿಂಗಣ್ಣ ಅವರು, ಲಿಂಗರಾಜು ಮಾತನಾಡಿ, ಉದಯ ಟಿವಿಯಲ್ಲಿ ಸುದೀರ್ಘಾವಧಿ ಕೆಲಸ ಮಾಡಬಹುದು. ಹಾಗೆ ನಮ್ಮ ರವಿ ತಿರುಳಾಪುರ ಲೈನ್ ಅಲ್ಲಿ ಅವಾಗ್ಲಿಂದ ಕಾಯ್ತಾ ಇದ್ದಾರೆ, ಮಾತನಾಡಿ ರವಿ ಅವರು. ಪ್ಲೀಸ್. ಡಾಕ್ಟರ್ ನಮಸ್ಕಾರ. ನೇರವಾಗಿ ಪ್ರಶ್ನೆಗೆ ಬರ್ತೀನಿ. ಈಗ ನಾವು ಒಂದ್ಸತಿಗೆ ಕೋವಿಡ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಅದು ಎಫಿಕಸಿ 8 ತಿಂಗಳು 10 ತಿಂಗಳು ಮಾತ್ರ ಇರ್ತದೆ, 1 ವರ್ಷ ಅಥವಾ 1 ವರ್ಷ ಆದ್ಮೇಲೆ ಮತ್ತೆ ತಗೊಳ್ಬೇಕು ಅಂತ ಹೇಳ್ತಾರೆ. ವರ್ಷ ಆದ್ಮೇಲೆ ತಗೋಬೇಕು, ಮತ್ತೆ ತಗೋಬೇಕು, ರಿಪೀಟ್ ಮಾಡ್ಬೇಕು. ಈಗ ನಾವು ಎಲ್ಲ ಮುದುಕರಿಗೆ, ಮನೆಯಲ್ಲಿ ನಾವು ದೊಡ್ಡವರಿಗೆ ಪ್ರತಿ ವರ್ಷ ಈ ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ, ಸ್ಪೆಷಲಿ ಅಮೆರಿಕ ಹೋಗ್ಬೇಕಾದ್ರೆ. ಅದೇ ತರ ಇದು ವೈರಲ್ ವ್ಯಾಕ್ಸಿನ್. ಇದು ಡೋಸು ಕೊಟ್ಟ ಮೇಲೆ ಬೂಸ್ಟರ್ ಬೇಕೇ ಬೇಕು. 1 ವರ್ಷ ಆದ್ಮೇಲೆ ಬೂಸ್ಟರ್ ಬೇಕೇ ಬೇಕು. ಎಷ್ಟು ದಿವಸ ಈ ಪ್ಯಾಂಡಮಿಕ್ ನಡೀತಾ ಇದೆ, ವರ್ಷ ತಗೊಳ್ತಾ ಹೋಗ್ಬೇಕು. ಥ್ಯಾಂಕ್ ಯು. ಹಾಗೆ ನಮ್ಮ ಕರಾವಳಿ ಭಾಗದಿಂದ ಪುಂಡಲೀಕ ಮರತೆ ಅವರು. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ಮಾಸ್ಕ್ ನಾವು ಹಾಕ್ತೇವೆ ಈಗ, ಕೋಟನ್ ಅಂದ್ರೆ ನಮ್ದು ಇದಲ್ಲ N95 ಅಲ್ಲ, ಒಂದು ಮಾಸ್ಕ್ ಹಾಕಿದ್ದು ಅಂತಲ್ಲ, ಹೊರಗೆ ಹೋಗಿ ಬಂದ ಕೂಡಲೇ ಅದು ತೊಳಿಬೇಕಾ ಅಥವಾ 1 ದಿನ ಉಪಯೋಗ ಮಾಡಬಹುದಾ? 1 ದಿನ ಮಾಡಿ, ಆಮೇಲೆ ಸೋಪಿನ ತೊಳಿರಿ. ಹೊರಗಡೆ ಕ್ರೌಡ್ ಅಲ್ಲಿ ಹೋಗ್ತಾ ಇದ್ರೆ ಡಬಲ್ ಹಾಕಿ. ಸರಿ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಅದು ಸ್ಟೀಮ್ ಬಗ್ಗೆ ಹೇಳಿದ್ರೆ, ಸ್ಟೀಮ್ ತಗೊಳ್ಳೋದು 1 ವರ್ಷದಿಂದ ನಾವು ಅಡ್ವೈಸ್ ಆಯ್ತು, ಸೋಷಿಯಲ್ ಮೀಡಿಯಾದ ನೋಡಿ ಎಲ್ಲರೂ ತೊಳ್ತಾ ಇದ್ದೀವಿ. ಈಗ ಬ್ಲಾಕ್ ಫಂಗಸ್ ಇಂದ ತೊಳಬಾರ್ದಂತ ಇದು ಬರ್ತಾ ಇದೆ. ಈ ನಾರ್ಮಲ್ ಕಂಡೀಷನ್ಸ್, ನಾರ್ಮಲ್ ಆಗಿದ್ದವ್ರು ತೊಳ್ಬೇಕಾ, ಯಾವ ಟೈಪ್ ಇದ್ದವ್ರು ಸ್ಟೀಮ್ ತೊಗೊಳ್ಬೇಕು. ಆಮೇಲೆ ನಾವು ಯೂಶಲಿ ಕ್ರೌಡ್ ಅಲ್ಲಿ ಹೋಗ್ಬಂದ್ಮೇಲೆ, ಫೀಲ್ಡಿಗೆ ಹೋಗ್ಬಂದ್ಮೇಲೆ ಅವ್ರು ತಗೊಳ್ಬೇಕಾದ್ರೆ ನಿತ್ಯನು. ಆಮೇಲೆ ಟರ್ಮರಿಕ್ ಮಿಲ್ಕ್ ಆಯ್ತು ವಿತ್ ವಾಟರ್ ಆಯ್ತು, ಅದು ದಿವಸ ತಗೊಳ್ಳೋದು ಚೆನ್ನಾಗಿರುತ್ತೆ. ಹೇಗೆ ಸರ್? ಈಗ ತಮಗೆ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ಕೇಳಿ ಸೋಷಿಯಲ್ ಮೀಡಿಯಾಗ ಓದ್ಕೊಂಡು ಏನೂ ಮಾಡಬೇಡಿ ಅಂತ ಅಡ್ವೈಸು. ಈಗ ಸ್ಟೀಮು ಅವಾಗ ಟೆಂಪರರಿ ತಗೋಬಹುದು. ಈ ಟರ್ಮರಿಕ್ ದಿನ ಸ್ಟೀಮು, ದಿನ ಗಾರ್ಗಲ್ಸು ಏನು ಬೇಕಾಗಿಲ್ಲ. ಅದು ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ಸ್ಪ್ರೆಡ್ ಆಗಿರೋದು. ಸೋ ಮೆನಿ ಅನ್ನೆಸರಿ ಥಿಂಗ್ಸ್. ಓಕೆ, ಆಸ್ಕ್ ಯುವರ್ ಡಾಕ್ಟರ್. ಫೀಲ್ಡ್ ಹೋದ್ಮೇಲೆ ತೊಳ್ಬೇಕಾ ಸರ್? ಫೀಲ್ಡ್ ಅಲ್ಲಿ ಕ್ರೌಡೆಡ್ ಅಲ್ಲಿ ಹೋಗಿರ್ತೀವಲ್ಲ, ಹೋಗಿ ಬಂದ್ಮೇಲೆ ಮತ್ತೆ ತೊಳ್ಬೇಕು. ಮಾಸ್ಕ್ ಹಾಕಿ ಹೋಗಿ, ಮಾಸ್ಕ್ ಬನ್ನಿ, ಮಾಸ್ಕ್ ತೆಗೀರಿ, ಏನು ಇಲ್ಲ, ಚೆನ್ನಾಗಿ ಕೈ ಕಾಲುಗಳು ತೊಳಿರಿ ಅಂಡ್ ವಾಶ್ ಯುವರ್ ಹ್ಯಾಂಡ್ಸ್. ನಥಿಂಗ್ ಇಸ್ ರಿಕ್ವೈರ್ಡ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ಯಾರು ಇದ್ರೆ ದಯಮಾಡಿ ಕ್ವಶನ್ ಅನ್ನ ಕೇಳಿ, ಇಲ್ಲಾಂದ್ರೆ ನಾವು ವೈಂಡ್ ಅಪ್ ಮಾಡುವ ಹಂತಕ್ಕೆ ಹೋಗೋಣ. ಈ ಇದರಲ್ಲಿ ಭಾಗವಹಿಸಿದಂತ ಎಲ್ಲ ಪತ್ರಕರ್ತರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಡಾಕ್ಟರ್ ಜವಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಅವರು ಅತ್ಯಮೂಲ್ಯವಾದ ಟೈಮ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಈ ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಮಾನಸಿಕವಾಗಿ ಗಟ್ಟಿ ಮಾಡ್ಲಿಕ್ಕೆ, ಮತ್ತೆ ತೆಗೆದುಕೊಳ್ಳಬೇಕಾದಂತ ಮುನ್ನೆಚ್ಚರಿಕೆಗಳ ಬಗ್ಗೆ ಗಮನ ಹರಿಸ್ಲಿಕ್ಕೆ, ಸಣ್ಣ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ಲಿಕ್ಕೆ, ಹೆಚ್ಚು ವಿಷಯಗಳ ಬಗ್ಗೆ ನಮಗೆ ಬೆಳಕನ್ನ ಚೆಲ್ಲಿದ್ದಾರೆ. ಅಂತಿಮವಾಗಿ ಅವರು ನಮ್ಗೆ ಮಾಧ್ಯಮ ಅಥವಾ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರಿಗಾಗಿ ಪಾಸಿಟಿವ್ ಜರ್ನಲಿಸಂ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ. ಏನ್ ಹೇಳ್ತಾರೆ ಡಾಕ್ಟ್ರು, ಅವರ ವಿಚಾರಗಳನ್ನ ಅಂತಿಮವಾಗಿ ನಮ್ ಜೊತೆ ಹಂಚಿಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತೇನೆ. ಕೋವಿಡ್ ವಿಚಾರದಲ್ಲಿ ಒಂದೇ ಅಂದ್ರೆ, ಅರ್ಜೆಂಟ್ ಮಾಡಬೇಡಿ ರಿಪೋರ್ಟ್ ಮಾಡಕ್ಕೆ. ಸೈಂಟಿಫಿಕ್ ಆಗಿ ಸ್ವಲ್ಪ ಚೆಕ್ ಮಾಡಿ ಕ್ವಿಕ್ಲಿ, ಅಂಡ್ 3-4 ಜನರಿಗೆ ಕೇಳ್ಕೊಂಡು ಸೈಂಟಿಫಿಕ್ ಕನ್ಫರ್ಮ್ ಮಾಡಿ ಹಾಕಿ ಅಷ್ಟೇ. ಅಂಡ್ ದಿನ ಒಂದೆರಡು ಸಕ್ಸೆಸ್ ಸ್ಟೋರೀಸ್ ನ ಹೇಳ್ತಾ ಹೋಗಿ. ಬಿಕಾಸ್ ಪೀಪಲ್ ಶುಡ್ ನೋ ದಟ್ ನಾವು ಇದನ್ನ ಹೋರಾಡಿಸಬಹುದು ಅಂತ. ಬಂದ್ರು ಕೂಡ, ಸೀರಿಯಸ್ ಆದ್ರೂ ಕೂಡ ನಾವು ಇನ್ನೂ ಆಚೆ ಬರಬಹುದು ಅಂತ ಗುರ್ತಾಗ್ಲಿ ಜನರಿಗೆ. ಸೋ ಮೆನಿ ಸೀರಿಯಸ್ ಪೇಷಂಟ್ಸ್ ವಾಸಿಯಾಗಿ ಬರ್ತಾ ಇದಾವಲ್ಲ, ಅವ್ರದ್ದು ಸ್ಟೋರಿನೂ ಗುರ್ತಾಗ್ಬೇಕು ಜನರಿಗೆ. ಅದು 2 ನನ್ನ ಕಡೆಯಿಂದ. ಥ್ಯಾಂಕ್ ಯು ಡಾಕ್ಟ್ರೆ. ಬಹಳ ಚಂದಾಗಿ ಇಲ್ಲಿವರೆಗೂ ನಮ್ಮ ಜೊತೆ ನಿಮ್ಮ ಸಮಯವನ್ನ ಕೊಟ್ಟು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಈ ನಾಡಿನ ಎಲ್ಲ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಪತ್ರಕರ್ತರ ಮಿತ್ರರ ಪರವಾಗಿ ಹೃದಯಪೂರ್ವಕವಾಗಿ ಹೃದಯವಂತ ಡಾಕ್ಟರ್ಗೆ ಒಂದು ಅಭಿನಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೆ ಈ ಜೂಮ್ ಮೀಟ್ ನಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನ ಅವಧಿಯಲ್ಲಿ ಲೈವ್ ಮಾಡಿದ್ದಾರೆ. ಹಾಗೆ ಶ್ರೀಜಾ ಮತ್ತೆ ಅವರ ಬಳಗ ನಮಗೆ ಪೂರ್ಣ ಸಹಕಾರವನ್ನು ಕೊಟ್ಟಿದೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಮಾರ್ಗದರ್ಶಕರಾಗಿ ಕೆಲಸ ಮಾಡುವಂತ GN ಮೋಹನ್ ಅವರು ಅನೇಕ ವಿಚಾರಗಳ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿ, ಇದರಲ್ಲಿ ಭಾಗಿಯಾದಂತ ಎಲ್ಲ ನಮ್ಮ ಪದಾಧಿಕಾರಿ ಮಿತ್ರರಿಗೆ ಎಲ್ರಿಗೂ ಮತ್ತೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಅಂತಿಮವಾಗಿ ನಮ್ಮ ಡಾಕ್ಟರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.